ಚಿಲ್ಲಿ ಅವರು ಸಖತ್ ಸ್ಟ್ರಿಕ್ಟ್ ಅಂತೆ. ಇವ್ರು ಏನೇನೋ ಹೇಳೋರು ಅದು ತಗೊಂಬರ್ಬಾರ್ದು ಅಂತ ಫುಲ್ ಚೆಕ್ ಮಾಡ್ತಾ ಇರ್ತಾರೆ. ಒಂದೊಂದೇ ಫುಲ್ ಕ್ಲೀನಾಗಿ ಚೆಕ್ ಮಾಡ್ತಾವ್ರೆ, ಏನು ಬಿಡ್ತಾಯಿಲ್ಲ. ಒನ್ ಟೂ ತ್ರೀ. ಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡದೆ ಒಂಥರ ಮಜಾ ಅಪ್ಪ. ಬಸ್ ಫುಲ್ ತಿನ್ಕೊಂಡ್ ಬಂದಿದ್ಯಾ ಚಿನ್ನು ನೀನು? ಬಸ್ ಜರ್ನಿ ಇರೋದೆಂತಕ್ಕೆ? ತಿನ್ನಕ್ಕೆ ಅಷ್ಟೇ. ಫಸ್ಟ್ ಟೈಮ್ ಬಸ್ಸಲ್ಲಿ ಬಂದು ಫೋರ್ಸ್ಫುಲ್ ಆಗಿ ಸೀಟ್ ಬೆಲ್ಟ್ ಹಾಕ್ಸ್ತಾರೆ ನಮಗೆ. ನಮ್ಮ 102ನೇ ದೇಶಕ್ಕೆ ಹೋಗ್ತಾ ಇದ್ದೀವಿ. ಅರ್ಜೆಂಟೀನಾಯಿಂದ ಚಿಲ್ಲಿಗೆ ಡಿಕ್ಲೇರ್ ಮಾಡಿಲ್ಲ ಅಂದರೆ 50,000 ರೂಪಾಯಿ ಇಂಡಿಯನ್ ರುಪೀಸ್ ಫೈನ್ ಅಂತೆ. ಸೊ ಈ ಸೈಡ್ ಬಂದ್ಬಿಟ್ಟು ಅರ್ಜೆಂಟೀನಾ, ಈ ಸೈಡ್ ಬಂದ್ಬಿಟ್ಟು ಚಿಲ್ಲಿ. ಏನಪ್ಪ ಕಾರಲ್ಲಿ ಹೋಗ್ತಾ ಇದ್ದೀನಿ ಅನ್ಕೊಂಡ್ರೆ ಆ ಕಾರಲ್ಲೆಲ್ಲ. ಕಾರನ್ನು ಬಿಟ್ಬಿಟ್ಟು ನಾವಿವತ್ತು ಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡ್ತೀವಿ ಬಸ್ಸಲ್ಲಿ. ಇಷ್ಟ ಟಿಕೆಟ್ ಒಳ್ಳೆ ಬಿಸ್ನೆಸ್ ಕ್ಲಾಸ್ ಸೀಟು ಫುಲ್ ಹೊರ್ಕೊಂಡು ಹಿಂದೆ ಮಲ್ಕೊಬೋದು ಆರಾಮಾಗಿ. ಅಲ್ಲಿ ಪಿಪಿ ಮಾತ್ರ ಮಾಡಬೇಕು, ಟಾಯ್ಲೆಟ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಲಗೇಜ್ ಎತ್ತಾಕೊಂಡು ಇವಾಗ ಚಿಲ್ಲಿಗೆ ಹೋಗ್ತಾರಣ. ಬನ್ನಿ, ಚಿಲ್ಲಿ ಅಲ್ಲ ಚಿಲ್ಲಿಗೆ. ಇಲ್ಲೇನು ಗೊತ್ತಾ, ಊಬರ್ ಎಲ್ಲ ಸಿಗಲ್ಲ. ಬಸ್ ಸಿಗುತ್ತೋ, ನಮಗೆ ಕಾರ್ ಸಿಗುತ್ತೋ, ನಮ್ಮ ಹೋಟೆಲ್ಗೆ ಹೆಂಗೆ ಹೋಗ್ತೀವೋ ಒಂದು ಗೊತ್ತಿಲ್ಲ. ನಾನು ಮಾತಾಡ್ತಾರದು ಅಕ್ಕಂಗೆ ಅರ್ಥ ಆಯ್ತಲ್ಲ, ಅಕ್ಕ ಮಾತಾಡ್ತಾರೆ ನನಗೆ ಅರ್ಥ ಆಯ್ತಲ್ಲ. ಗೋ 1 2 3 ಅಮ್ಮ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು ಚಿನ್ನು. ಕಾರ್ ಫುಲ್ ಟ್ಯಾಂಕ್ ಬಿಡಬೇಕು. ನಾವು ಇರೋ 3 ದಿನಕ್ಕೆ ಚೆನ್ನಾಗಿ ಉಜ್ಜಾಡ್ಬಿಟ್ಟಿದೀವಲ್ಲ. ಇಲ್ಲೇ ಎಲ್ಲೋ ಒಂದು ದೊಡ್ಡ ಹೊಸ ಪೆಟ್ರೋಲ್ ಬಂಕ್ ಇದೆ. ನಾವೇನಾದ್ರು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿಲ್ಲ ಅಂದರೆ $150 ಇಸ್ಕೋತಾರಂತೆ ಪೆಟ್ರೋಲ್ಗೆ. ಬಾಚಿನ ಹೆಚ್ಚು ಕಮ್ಮಿ ಪೆಟ್ರೋಲ್ಗೂ ಅಷ್ಟೇ ಆಗುತ್ತೆ. ಇಲ್ಲ ಚಿನ್ನ, ಅಷ್ಟು ನೀರು ಕುಡ್ದಂಗೆ ಕುಡಿತು ನನ್ನ ಕಿರಣ ಹಾಕ್ಸ್ಬೇಕಾದ್ರೆ. ಇಲ್ಲಿ ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ ಅವರೇ ಬಂದು ಪೆಟ್ರೋಲ್ ಹಾಕ್ತಾರೆ. ಹಲೋ, ಪೆಟ್ರೋಲ್ ಫುಲ್ ಟ್ಯಾಂಕ್ ರೆಗ್ಯುಲರ್ ಪೆಟ್ರೋಲು 120 ರೂಪಾಯಿ, ಪ್ರೀಮಿಯಮ್ 130 ರೂಪಾಯಿ, ಡೀಸೆಲ್ ಬಂದ್ಬಿಟ್ಟು 135 ರೂಪಾಯಿ. ಈ ಸಿಟಿಯಲ್ಲೇ ಇರೋದೇ 3 ಮತ್ತೊಂದು ಪೆಟ್ರೋಲ್ ಬಂಕು ಅಷ್ಟೇ. ಯಾಕಂದರೆ ಪುಟಾಣಿ ಸಿಟಿ ಅಲ್ವಾ, ಅದಕ್ಕೆ. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೇ ಆಗಸ್ಟ್ 25ನೇ ತಾರೀಕು ನಾವು ಜಪಾನ್ ಗ್ರೂಪ್ನ ಆರ್ಗನೈಸ್ ಮಾಡಿದ್ದೀವಿ. ಟೋಕಿಯೋ, ಕಿಯೋಟೋ, ಒಸಾಕಾ, ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಹಿರೋಶಿಮಾ ಕೂಡ ತೋರಿಸ್ಕೊಂಡ್ ಬರ್ತೀವಿ. ಬೇಗ ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಜಪಾನ್ ಗ್ರೂಪ್ ಟೂರ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಆಗಸ್ಟ್ 25ನೇ ತಾರೀಕು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಜಪಾನ್ ಕಡೆ ಹೋಗ್ತಾ ಇರೋಣ. ಟೋಟಲ್ಲು 21,000 ಅರ್ಜೆಂಟೀನಿಯನ್ ಪಿಸೋಸ್ ಆಯಿತು, 12.5 ಲೀಟ್ರಿಗೆ. Okay, 22,000. Yeah. Here. Okay. ಥ್ಯಾಂಕ್ ಯು, ಬಾಯ್. ನಾನು ಆ್ಯಕ್ಚುಲಿ ಏನಪ್ಪ ಅಂದರೆ ಇವಾಗ ನಾನು ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಬ್ಯಾಗೆಲ್ಲ ಇಟ್ಕೊಂಡು ಕಾಯ್ಕೋತೀನಿ. ಕಿರಣ ಕಾರ್ ಬಿಟ್ಟು ಅಲ್ಲಿಂದ ತಿರ್ಗಾ ವಾಪಸ್ ಬಸ್ ಸ್ಟಾಪಿಗೆ ಬರ್ತಾನೆ. ಎಲ್ಲ ಅಕ್ಕಪಕ್ಕನೇ ಇರೋದು, ಪೆಟ್ರೋಲ್ ಬಂಕು, ಕಾರ್ ಬಿಡೋದು, ಬಸ್ ಸ್ಟೇಷನ್ನು ಎಲ್ಲ. ಅದ್ರ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿ ಊಬರ್ ಸಿಗಲ್ಲ ನಮಗೆ. ಇವಾಗ ನಾನು ವಾಪಸ್ ಹೆಂಗೆ ಬರೋದು ಅಂತ ನನಗೆ ಗೊತ್ತಿಲ್ಲ, ಅದನ್ನು ವ್ಯವಸ್ಥೆ ಮಾಡಬೇಕೀಗ. ಆಕ್ಚುಲಿ ತುಂಬಾ ಚಿಕ್ಕ ಹಳ್ಳಿನೇ ಇದು, ಟೌನು ಅಲ್ಲ ಇದು, ಹಳ್ಳಿನೇ. ಟೂರಿಸ್ಟ್ಗೆ ತರನೇ ಇದೆ. ಚಿನ್ನು ದೂರ ಚಿನ್ನು 1.5 ಕಿಲೋಮೀಟರ್ ಮೇಲಿದೆ. ನಿಮ್ಗೆ ಓಡ್ಕೊಂಡ್ ಬರಕ್ ಆಗ ಸೀನೇ ಇಲ್ಲ. ಬರ್ಬೋದು, ಆದ್ರೆ ಅಪ್ಪಿದೆ, ಅದು ಪ್ರಾಬ್ಲಮ್. ಇದೇನಾ ಬಸ್ಸು? ಇದೇ ಚಿನ್ನು, ಬಸ್ ಬಂದ್ಬಿಟ್ಟಿದೆ ಚಿನ್ನು ಆಲ್ರೆಡಿ. ಅದೇ ಬಸ್ ಇರ್ಬೇಕು ಮೋಸ್ಟ್ಲಿ. ಸೊ ಆಶುನ ಬೇಗ ಬಾ ಚಿನ್ನು, ಟೈಮ್ ಇಲ್ಲ. ಡ್ರಾಪ್ ಮಾಡಿದೆ, ನಾನು ಹೋಗ್ಬಿಟ್ಟು ಇವಾಗ ಕಾರ್ ಬಿಡಬೇಕು. ಚಿನ್ನು ಬಾಯ್ ಬಿಟ್ಟೋಗ್ಬಿಟ್ಟು ಆಮೇಲೆ. ಕಾರ್ನ ಚೆಕ್ ಮಾಡ್ತಾರಂತೆ ಅಕ್ಕ ಈಗ, ಏನಾದರೂ ಆಗಿದೆಯಾ ಅಂತ. ಸೊ ಆಮೇಲೆ ಎಲ್ಲ ಕೊಡ್ತಾರೆ. ಸೊ ನಾವು ಒಂದು ಸರಿ ಅದ್ರ ಜೊತೆ ನಾವು ಚೆಕ್ ಮಾಡ್ಕೊಂಬಿಡೋಣ ಕಾರ್ನ, ಎಲ್ಲ ಇದೆಯಾ. ಮೇನ್ ಏನು ಗೊತ್ತಾ, ಪೆಟ್ರೋಲ್ ಚೆಕ್ ಮಾಡ್ತಾರೆ ಇವರು. ಡ್ಯಾಮೇಜ್ ಏನೂ ಆಗಿಲ್ಲ ಅಷ್ಟೊಂದು. ಸೊ ಇನ್ನೆಲ್ಲ ಕ್ಲೀನಾಗೇ ಇರುತ್ತೆ. ಅದು ಬಿಟ್ಟು ಇನ್ನೆಲ್ಲ ಫೈನ್. ಅಕ್ಕನೇ ಟ್ಯಾಕ್ಸಿಗೆ ಕಾಲ್ ಮಾಡ್ತಾರಂತೆ. ಸೊ ಟ್ಯಾಕ್ಸಿ ಬಂದರೆ ಟ್ಯಾಕ್ಸಿ ಜೊತೆ ನಾವು ಹೋಗ್ಬೋದು. ಇಲ್ಲೇನು ಗೊತ್ತಾ, ಊಬರೆಲ್ಲ ಸಿಗಲ್ಲ, ತುಂಬ ಚಿಕ್ಕ ಹಳ್ಳಿ ಅಲ್ವಾ, ಅದಕ್ಕೆ. ಸೊ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೀವಿ. ಒಂದು 2 ಕಿಲೋಮೀಟರ್ ಜರ್ನಿ ಅಷ್ಟೇ. ಬಸ್ ಗೀಸ್ ಬಿಟ್ಟು ಆಶಾ ನನ್ನ ಬಿಟ್ಗಿಟ್ಟು ಹೋಗ್ಬಿಟ್ಟು ಆಮೇಲೆ ಚಿಲ್ಲಿಗೆ ಕಿರಣ್ ಬರಲಿ ಹೆಂಗಾರು ಫ್ಲೈಟ್ ಹಿಡ್ಕೊಂಡು ಅಂತ. ಇದೇ ಸೆಪ್ಟೆಂಬರ್ 22ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. 10 ದೇಶ 12 ದಿನಗಳು. ಜರ್ಮನಿ, ಫ್ರಾನ್ಸ್, ನೆದರ್ಲೆಂಡ್ಸ್, ಸ್ವಿಟ್ಜರ್ಲೆಂಡ್, ಆಸ್ಟ್ರಿಯಾ, ಲುಕ್ಸಂಬರ್ಗ್, ಇಟಲಿ, ಲಿechtenstein, ಈ 10 ದೇಶಗಳು ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ನಿಮಗೆ ಸೇಫಾಗಿ
ಯುರೋಪಿಗೆ ಕರ್ಕೊಂಡೋಗಿ ಎಲ್ಲ ದೇಶಗಳ್ನು ತೋರಿಸ್ಕೊಂಡು 12 ದಿನಗಳ ಕಾಲ ಸೇಫಾಗಿ ಬೆಂಗಳೂರು ಏರ್ಪೋರ್ಟ್ಗೆ ವಾಪಸ್ ಕರ್ಕೊಂಬಂದುಬಿಟ್ಬಿಡ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮು ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ, ಯಾಕಂದರೆ ಬೇಗ ಸ್ಲಾಟ್ಗಳು ಖಾಲಿ ಆಗ್ತಾ ಇದೆ. ಸೊ ಟ್ಯಾಕ್ಸಿಲಿ ಬಂದು ಇಳಿದಾಯಿತು, ಇನ್ನೂ ಟೈಮ್ ಇದೆ, ಇನ್ನೊಂದು ಅರ್ಧ ಅವರ್ ಟೈಮ್ ಇದೆ. ಸೊ ನಾವೀಗ ಹೋಗ್ಬಿಟ್ಟು ಚಿಲ್ಲಿ ಬಸ್ ಹತ್ಕೊಬೇಕು. ಚಿಲ್ಲಿ ಅವರು ಸಖತ್ ಸ್ಟ್ರಿಕ್ಟ್ ಅಂತೆ, ಯಾಕಂದರೆ ಏನು ತೊಗೊಂಡು ಹೋಗ್ಬಿಡಲ್ಲ ಅವರು ಚಿಲ್ಲಿಯವರು. ಸೊ ಹೆಂಗೋಗ್ಬೇಕು ಗುರು? ಅಕ್ಕ ನಾನೆಲ್ಲ ಕರ್ಕೊಂಬಂದುಬಿಟ್ಟೆ, ಇಲ್ಲೆಲ್ಲ ಕರ್ಕೊಂಬಂದುಬಿಟ್ಲು. ಓಕೆ, ಈ ಸೈಡ್ ಇದೆ ಫ್ರಂಟು. ನಾವು ಹಿಂಗೆ ಬಂದಿದ್ವಿ, ಇವ್ರು ಹಿಂಗೆ ಕರ್ಕೊಂಬಂದುಬಿಟ್ರು. ಈ ಹೊಸ ದೇಶದಲ್ಲಿ ಎಲ್ಲ ಹುಡ್ಕೊಂಡು ತಿರ್ಕಾಡೋದೇ ಒಂದು ರೋದನೆ ಗುರು. ಎಲ್ಲೆಲ್ಲಿ ಏನೇನಿರುತ್ತೋ ಗೊತ್ತಿಲ್ಲ. ಇದೇ ಅನಿಸುತ್ತೆ ನಮ್ಮ ಬಸ್ಸು ಎಲ್ಲಿ ಮಾರ್ಗ. ಕಿರಣ ಹತ್ಕೋತಾರೋ ಇಳ್ಕೋತಾರೋ ಗೊತ್ತಿಲ್ಲ. ಏನು ಗೊತ್ತಾ, ಫುಲ್ಲು ಬ್ಯಾಕ್ ಪ್ಯಾಕರ್ಸು, ಎಲ್ಲ ಬ್ಯಾಕ್ ಪ್ಯಾಕರ್ಸ್. ಆ್ಯಕ್ಚುಲಿ ಚಿಲ್ಲಿ ಫೇಮಸ್ ಫಾರ್ ಬ್ಯಾಕ್ ಪ್ಯಾಕಿಂಗ್ ಅಂತೆ. ಇಲ್ಲಿ ನೋಡ್ತಾ ಇದ್ದೀನಲ್ಲ ನಾನು, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಒಬ್ರೊಬ್ರೊಬ್ರೆ ಸೋಲೋ. ಆ್ಯಕ್ಚುಲಿ ಏನು ಗೊತ್ತಾ, ಜರ್ನಿ ಬಂದ್ಬಿಟ್ಟು ಬರೀ 4 ಅವರು, ಆದರೆ ನಾವು ಅರ್ಜೆಂಟೀನಾ ಇಮಿಗ್ರೇಷನ್ ಮುಗಿಸ್ಬೇಕು, ಆಮೇಲೆ ಚಿಲ್ಲಿ ಇಮಿಗ್ರೇಷನ್ ಮುಗಿಸ್ಬೇಕು. ಚಿಲ್ಲಿ ಇಮಿಗ್ರೇಷನ್ ಅಂತೂ ಸಖತ್ ಭಯಾನಕ. ಏನಕ್ಕೆ ಅಂದರೆ ಚಿಲ್ಲಿಯಲ್ಲಿ ಬರೋ ಫುಡ್ ಪ್ರಾಡಕ್ಟ್ಸ್ ಎಲ್ಲ ಚೆಕ್ ಮಾಡ್ತಾರಂತೆ. ಏನು ತಗೊಂಡು ಹೋಗಿಲ್ಲ, ನಾವು ಏನೂ ತೊಗೊಂಡೋಗಿಲ್ಲ. ಫ್ರೂಟ್ಸ್ ಆಗಿರ್ಬೋದು, ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಹಾಲ್ ಪ್ರಾಡಕ್ಟ್ಸು, ಚಾಕ್ಲೇಟ್ಸ್ ಕಿಕ್ಲೆಟ್ಸ್ ಎಂಥದ್ದು ತೊಗೊಂಡೋಗಿಲ್ಲ. ನಾವು ತೊಗೊಂಡಿರೋದು ಬಂದುಬಿಟ್ಟು ಬರೀ ಕಾಫಿ ಬೀನ್ಸು. ಆ ಬ್ರೆಜಿಲಲ್ಲಿ ತೊಗೊಂಡಿದ್ದು ಕಾಫಿ ಬೀನ್ಸ್ ಮಾತ್ರ ಡಿಕ್ಲೇರ್ ಮಾಡಬೇಕಂತೆ, ಅಷ್ಟೇನೇನಿಲ್ಲ. ಡಿಕ್ಲೇರ್ ಮಾಡಿಲ್ಲ ಅಂದರೆ 50,000 ರೂಪಾಯಿ ಇಂಡಿಯನ್ ರುಪೀಸ್ ಫೈನ್ ಅಂತೆ. ಇದು ಪ್ಲಾಟ್ಫಾರ್ಮ್ ಫೀಸ್ ಅಂತ ಇರ್ತದೆ ಗೊತ್ತಾ ರೈಲ್ವೆ ಸ್ಟೇಷನಲ್ಲಿ, ಆ ಥರ ಏನಾದ್ರೂ ಗೊತ್ತಿಲ್ಲಪ್ಪ. ನಾನು ಅವಾಗಲೇ ಬಂದೆ ನೋಡ್ಕೊಂಡು ಹೋದೆ, ನಮಗಿಲ್ಲ ಟಿಕೆಟ್ ಇದೆಯಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ನಾನು. ಬಟ್ ಇವಾಗ ಅನೌನ್ಸ್ ಮಾಡೋದು ತೊಗೊಬೇಕು, ಬೋರ್ಡಿಂಗ್ ಫೀಸ್ ಕಟ್ಟಬೇಕು ಅಂತ. ತೋರ್ಸಿನಿ ಏನದು ನೋಡೋಣ. ಓ, ಇದು ಸಿಟಿ ಮುನಿಸಿಪಲ್ ಟ್ಯಾಕ್ಸ್ ಚಿನ್ನು. ಇವರು ಮುನಿಸಿಪಾಲಿಟಿ ಅವ್ರು ಕಟ್ಟಿಸ್ಕೊತಾ ಇರೋದು, ಎಲ್ಕಫಾತೆ ಅವರು. ಇದು ಮಾಡ್ಕೊಂಡ್ರದ್ಕ ಗೊತ್ತಿಲ್ಲಪ್ಪ, ಏನೋ ಅನ್ಸುತ್ತೆ ಕೇಳೋಣ ನನ್ನ ಪ್ರಕಾರ. ಅದನ್ನ ಟಿಕೆಟಲ್ಲಿ ಇನ್ಕ್ಲೂಡ್ ಮಾಡ್ಬೇಕು ತಾನೆ. ಇದ್ರಿಗೆ ಇವ್ರ ಕಂಟ್ರಿಗೆ ಹೋಗ್ಬೇಕಲ್ಲ, ಕೇಳ್ತಾರೆ ಬೋರ್ಡಿಂಗ್ ಫೀಸ್ ಕಟ್ಟಿದ್ದೀರಾ ಅಂತ ಪಕ್ಕ. ಜಿನ್ನು ಇವ್ರಿಗೆ ಯಾರಾದ್ರೂ ಅವರೇ ಓನರ್ಗಳು. ಎಷ್ಟು ಚೆನ್ನಾಗಿ ಮಲಗಿದೆ ನೋಡು, ಓನರ್ ಹತ್ರ ಮಲ್ಕೊಳ್ಳೋ ಥರನೇ ಆರಾಮಾಗಿ ಮಲ್ಕೊಂಡ್ಬಿಟ್ಟೈತೆ. ಓನರ್ಗಳ ಹತ್ರ ಅವಾಗಲೇ ಇನ್ನೊಂದು ಆಯಿತು ಕಿರಣ, ಹಿಡ್ಕೊಂಡು ಮೇಲ್ಗಡೆ ಎತ್ಬಿಟ್ಟಿತ್ತು, ಫುಲ್ಲು ಬೆಲ್ಲಿ ರಬ್ ಮಾಡಿಸ್ಕೊತಾ ಇತ್ತು. ಅಲ್ಲಿ ಖುಷಿ, ಯಾರ ಹತ್ರ ಊಟ ಆಯ್ತು ಅವ್ರ ಹತ್ರ ಹೋಗಿ ತಿನ್ಕೊಳ್ಳೋದು, ಈ ಥರ ಬಂದು ಮಲ್ಕೊಳ್ಳೋದು ಆರಾಮಾಗಿ. ಕಂಫಿಗೆ ಬೆಚ್ಚಗೆ ಕಾಣಿಸೋದು ಅನ್ಸುತ್ತೆ. ಅಕ್ಕ ಅವಳು ಹೋಗಿ ತಮಾಕೊಂಡ್ಬಿಡ್ತತ್ಲಾಗ ಹೋಗಿ. ಬೋರ್ಡಿಂಗ್ ಪಾಸ್ ಟಿಕೆಟ್ ಚೆಕ್ ಮಾಡ್ತಿರಲ್ಲ ಇವ್ರೇನ ಇನ್ನ? ಇಲ್ಲ, ಇದನ್ನು ಚೆಕ್ ಮಾಡ್ತಾರೆ. ಇದನ್ನು ಚೆಕ್ ಮಾಡಿಬಿಟ್ಟು ಕೊಡ್ತಾರೆ, ಟೋಕನ್ ಕೊಡ್ತಾರೆ. ಹಲೋ, ಯಾ ಟಿಕೆಟ್ ತೋರಿಸಿ. Tiene que hacer check-in en la oficina. Check-in on the office. ಚೆಕ್ ಇನ್ ದ ಆಫೀಸ್. ಯಾ, ಡನ್. ಚೆಕ್ ಇನ್ ಮಾಡಿಲ್ಲ ನಾವು. We need to do the check-in. Tiene que hacer check-in allá. Okay. Muchas gracias. Gracias. ಸೊ ನಾನು ಚೆಕ್ ಇನ್ ಮಾಡ್ಕೊಂಡ್ಬರ್ಬೇಕಲ್ಲ ಇವಾಗ. ನಾವು ಹೇಳಿಲ್ವಾ ಇವಾಗ ಚೆಕ್ ಇನ್ ಮಾಡ್ಕೊಂಡ್ಬರ್ಬೇಕು, ಯಾಕಂದರೆ ನಮ್ಮ ಪಾಸ್ಪೋರ್ಟು ವೀಸಾ ಎಲ್ಲ ಚೆಕ್ ಮಾಡ್ತಾರೆ. ಆ್ಯಕ್ಚುಲಿ ಫ್ಲೈಟಲ್ಲಿ ಹೆಂಗೆ ಚೆಕ್ ಇನ್ ಮಾಡ್ಕೋತೀವಲ್ಲ, ಅಲ್ಲೇ ಇವರು ನಮ್ದು ಇಲ್ಲಿ ವೀಸಾ ಎಲ್ಲ ಚೆಕ್ ಮಾಡಿ ಚೆಕ್ ಇನ್ ಮಾಡಿಸ್ಕೋತಾ ಇದ್ದಾರೆ. ಏನು ಚಿನ್ನದು ಸ್ಕ್ಯಾನ್ ಮಾಡಿದ್ದೀನಿ ಇವಾಗ. ಗೊತ್ತಿಲ್ಲಪ್ಪ, ಮೋಸ್ಟ್ಲಿ ಡಿಕ್ಲರೇಷನ್ ಫಾರ್ಮ್ ಏನೋ ಗೊತ್ತಿಲ್ಲ. ಹಾಂ, ಡಿಕ್ಲರೇಷನ್ ಫಾರ್ಮ್ ಫಿಲ್ ಮಾಡಬೇಕು. ಓಕೆ, ನ್ಯಾಷನಾಲಿಟಿ. ಓ, ಡಿಕ್ಲರೇಷನ್ ಫಾರ್ಮ್ ಚಿನ್ನು. ಓಕೆ, ನಾನು ಮಾಡಬೇಕು. ಡನ್. ಸೊ ಈಸಿ ಅಪ್ಪ. ಆ್ಯಕ್ಚುಲಿ ಯಾರು ಹೇಳಿಲ್ಲ, ನಾವೇ ಫಿಗರ್ ಔಟ್ ಮಾಡ್ಕೊಂಡ್ವಿ. ಹೇಳ್ಬೇಕು ಗುರು ಅಲ್ವಾ? ಥ್ಯಾಂಕ್ ಯು. ಸೊ ಇದು ಮೇನ್ ಟಿಕೆಟು. ಇಷ್ಟ ಟಿಕೆಟು ಬರ್ದು ಕೊಟ್ಟಿರೋದು. ಆ್ಯಕ್ಚುಲಿ ಚೆಕ್ ಇನ್ ಮಾಡಿಸ್ಕೊಂಡು ಡಿಕ್ಲರೇಷನ್ ಫಾರ್ಮ್ ಫಿಲ್ ಮಾಡಿಕೊಂಡು ನಾವು ಇವಾಗ ಬಸ್ ಹತ್ರ ಹೋಗಬೇಕು. ಬಟ್ ಆಲ್ರೆಡಿ ಬಸ್ಸಲ್ಲಿ ನಾವು ಡ್ರಾಪ್ ಮಾಡಿಬಿಟ್ಟಿದ್ದೀವಿ ಬ್ಯಾಗ್ನ. ಏನು ಡಿಕ್ಲೇರ್ ಮಾಡಬೇಕಪ್ಪ ನಾವು? ಏನೇನು ತೊಗೊಂಡೋಗ್ತಾ ಇದ್ದೀರಾ ಅಂತ ಡಿಕ್ಲೇರ್ ಮಾಡಬೇಕಂತೆ. ಪ್ಲ್ಯಾಂಟು, ಅನಿಮಲ್ಸು, ಚಾಕ್ಲೇಟು, ಸಿಗರೇಟು ಏನಾದ್ರು ತೊಗೊಂಡೋಗ್ತಾರೆ ಅಂತ ಎಲ್ಲ ಡಿಕ್ಲೇರ್ ಮಾಡಬೇಕು. ಚಾಕ್ಲೇಟುನಾ? ನಮ್ಮ ಚಾಕ್ಲೇಟ್ ತೊಗೊಂಡಿದ್ದೀನಿ, 2 ತಿನ್ಕೊಂಬಿಡೋಣಲ್ಲ. ತಿನ್ಕೊಂಬಿಡ. ಓಕೆ, ಈಗಿದೆ ನೋಡ್ರಪ್ಪ ಅರ್ಜೆಂಟೀನಾದ ಎಲ್ ಕಲಾಫಾತೆ ಬಸ್ ಟರ್ಮಿನಲ್. ಸಸ್ಯ ಬಾಯ್ ಕಣೋ, ಬಾಯ್ ಕಣೋ ಸಸ್ಯ, ಬಾಯ್ 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 ಬಾಯ್. ಎಲ್ಲರೂ ಪಾಪ ಗಾಬರಿಯಾಗಿ ಓಡಾಡ್ತಾವ್ರು ಚಿನ್ನು. ಅವ್ರು ಇನ್ಫಾರ್ಮೇಷನ್ ಸರಿಯಾಗಿ ಹೇಳಿಲ್ಲ, ಏನಿಲ್ಲ. ಇನ್ಫಾರ್ಮೇಷನ್ ಸರಿಯಾಗಿ ಹೇಳಿದರೆ ಕರೆಕ್ಟಾಗಿರೋದು. ಎಷ್ಟೊಂದು ಜನ ಆಗ್ಬಿಟ್ರು ಗುರು ಇವಾಗ. ಯಾವ್ದು ಗುರು ಬ್ಯಾಗ್ ನಮ್ಮದು? ಮರ್ತೈತೆ ಆಲ್ರೆಡಿ ಬಸ್ಸು. ಇದು ಆ್ಯಕ್ಚುಲಿ ಏನು ಗೊತ್ತಾ, ಇಂಟರ್ನ್ಯಾಷನಲ್ ಬಾರ್ಡರು. ಅಕಸ್ಮಾತ್ ಏನಾದ್ರು ಒಬ್ಬರದ್ದು ಏನಾದ್ರು ಪ್ರಾಬ್ಲಮ್ ಆಗಿ ಪಾಸ್ಪೋರ್ಟ್ ಇಲ್ಲ ವೀಸಾ ಏನಾದ್ರು ಹಾಲ್ಟ್ ಆದರೆ ಇಡೀ ಬಸ್ಸೇ ಹಾಲ್ಟ್ ಆಗಿಬಿಡ್ತದೆ. ಫ್ಲೈ ಮಾಡೋ ಬದಲು ನಾವು ಲ್ಯಾಂಡ್ ಬೋರ್ಡನ್ನು ಕ್ರಾಸ್ ಮಾಡ್ತಾ ಇದೀವಿ ಅಷ್ಟೇ. ಇದೇ ತಾನೇ ಬ್ಯಾಗ್ ಹಾಕಿದ್ದು. ನಂಗೆ ಯಾಕೆ ಕನ್ಫ್ಯೂಸ್ ಆಗ್ತದೆ ಇವಾಗ. ಅವನೇ ಹಾಕಿದ್ದು. ಹೌದಾ? ಓಕೆ. ಮಸಕನಹಳ್ಳಿ. Okay. So it's downstairs here, okay? Downstairs. Okay, thank you. Oh, thank you.
ಸೊ ಗ್ರಾಸಿಯಸ್ 49.50. ಥ್ಯಾಂಕ್ ಯು ವೆರಿ ಮಚ್. ಓ ಸಕ್ಕತ್ತಾಗಿದೆ ಚಿನ್ನು. ಯಾವ್ದು ಕಿರಣ? ಇದೆ ಸೆಮಿ ಸ್ಲೀಪರ್ ನೋಡಿ, ಈ ಥರ ಸಿಂಗಲ್ ಸೀಟ್ಗಳು, ಅದು ಡಬಲ್ ಸೀಟ್ಸು, ಒಂಥರ ಲಕ್ಸುರಿ ಬಿಸ್ನೆಸ್ ಕ್ಲಾಸ್ ಸೀಟ್ಗಳು ಇದ್ದಂಗಿದೆ ಚಿನ್ನು. ಫ್ಲೈಟಲ್ಲಿದ್ದು ಬಿಸ್ನೆಸ್ ಕ್ಲಾಸಲ್ಲಿ ಹೋಗಿಲ್ಲ ಅಲ್ಲ, ಒಳ್ಳೆ ಬಿಸ್ನೆಸ್ ಕ್ಲಾಸ್ ಸೀಟು, ಫುಲ್ಲು ವರ್ಕೊಂಡು ಹಿಂದೆ ಮಲ್ಕೊಬೋದು ಆರಾಮಾಗಿ. ಚಿನ್ನು ಮೇಲ್ಗಡೆ ಹೋಗಿ ಒಂದ್ಸರಿ ನೋಡ್ಕೊಂಬಂದ್ಬಿಡ್ಲಾ? ಹೋಗೋದು. 48. ಮೇಲ್ಗಡೆ ಹೆಂಗಿದೆ ಅಂತ ನೋಡೋಣ. ಮೇಲ್ಗಡೆ ನಾರ್ಮಲ್ ಸೀಟರ್ ಬಸ್ಸು ಈ ಥರ. ಫ್ರಂಟ್ ಹೋದ್ರೆ ಹಿಂಗೆ ಚಿನ್ನು, ಮೇಲ್ಗಡೆ ನಾರ್ಮಲ್ ಸೀಟರ್ ಬಸ್ಸು. ಹೌದಾ? ಕೆಳಗಡೆ ಮಾತ್ರ ಹಿಂಗೆ. ಬಿಸ್ನೆಸ್ ಕ್ಲಾಸ್ ಪೀಪಲ್ ನಾವು. ನಾವೀಗ ಬಿಸ್ನೆಸ್ ಕ್ಲಾಸ್ ಅವರು. ಸೀಟ್ ನೋಡ ಯಾರಿಗೂ ಹೆಂಗಿದೆ ತೋರಿಸ್ಬಲ್ಲ ಸೀಟು? ಓ ಫುಲ್ ಹೋಗುತ್ತೆ. ಅದೇ ಹೇಳಿಲ್ವಾ, ಇದು ಮೇನ್ ಸ್ಲೀಪರ್ ಬಸ್ ಥರನೇ. ಆಮೇಲೆ ಇದು ಓಕೆ, ನೀನು ಹೇಳಿದ್ ಕಿರಣ ಹಿಂಗೆ ಈ ಕಾಲು ಹಾಕೊಂಡು ಓನ್ ವೆರಿ ಆರಾಮಾಗಿ ಕಂಫರ್ಟಬಲ್, ಮಲ್ಕೊಬೋದಲ್ವಾ? ಸಖತ್ ಕಂಫರ್ಟಬಲ್ ಇದೆ. ಆಮೇಲೆ ಏನು ಗೊತ್ತಾ, ವೈಫೈ ಇದೆ ಬಿಸ್ನೆಸ್ ಕ್ಲಾಸ್ ಅವ್ರಿಗೆ ಮಾತ್ರ. ಆಮೇಲೆ ಟಿವಿ ಇದೆ. ನಮ್ಗೆನಾ? ಒಬ್ಬೊಬ್ರು ಇಲ್ಲ, ಎಲ್ಲರಿಗೂ ಸೇಫ್ ಒಂದು ಟಿವಿ ಚಿನ್ನು. ಸಖತ್ತಾಗಿದೆ ಕಿರಣ ಮಾತ್ರ. ಅದ್ರ ಏನು ಗೊತ್ತಾ ಚಿನ್ನು, 10 ಸರಿ ಇಳಿಸ್ತಾರೆ, 10 ಸರಿ ಎತ್ತಿಸ್ತಾರೆ. ಇದು ಲಾಂಗ್ ಜರ್ನಿ ಇರ್ಬೇಕಾದ್ರೆ ಒಂದು 10 ಅವರ್ ಜರ್ನಿ ಇದ್ರೆ ಚೆನ್ನಾಗಿರ್ತಿತ್ತು. ಇದು ನಮ್ಗೆ ಬರೀ ಇರೋದು 4 ರಿಂದ 5 ಅವರ್ ಜರ್ನಿ ಅಷ್ಟೇ. ನಮ್ಗೆ ನಾನೇನು ಮಾಡಿದೆ ಗೊತ್ತಾ, ಡಿಪೆಂಡ್ಸ್ ಅಪಾನ್ ದ ಯಾರೇನು ಸಿಗಾಕೊಂಡ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನೇನು ಮಾಡಿದೆ ಗೊತ್ತಾ ಚಿನ್ನು, ಇದು ಡ್ರೈವರ್ ಹಿಂದೆ ಅಂದ್ಬಿಟ್ಟು ಡ್ರೈವರ್ ಸೀಟ್ ಬುಕ್ ಮಾಡಿದೆ. ಡ್ರೈವರ್ ಅಲ್ಲೆಲ್ಲೋ ಫುಲ್ ಖಾಲಿ ಇದೆಲ್ಲ, ನೀರು ಬಾಟ್ಲು ಎಲ್ಲ ಇಟ್ಕೊಂಡವ್ರೆ. ಆಮೇಲೆ ಹೌದು, ನೀರು ಕೊಟ್ಟರು, ಒಂದು ಬಿಸ್ಕೆಟ್ ಚಾಕ್ಲೇಟ್ ಥರ ಕೊಟ್ಟರು. ಓಹ್ ಹೇಳಿ ಸಖತ್ ಕಂಫಿ ಇದೆ ಅಂತ. ಜಿಂಗಿ ಚಕ್ಕ ಅಂತ ಮಲ್ಕೊಬೋದು. ದುಡ್ಡು ಬಂದ್ಬಿಟ್ಟು ಇದಕ್ಕೆ ನಾವು ಕೊಟ್ಟಿದ್ದು 15,000 ರೂಪಾಯಿ ಈ ಬಸ್ಗೆ. ಈ ಸೀಟ್ಗೆ ನಾರ್ಮಲ್ ಸೀಟ್ಗೆ 10,000 ರೂಪಾಯಿ. ಬೆಸ್ಟ್ ಅಲ್ಲ ಫ್ಲೈಟ್ಗಿಂತ ಆ್ಯಕ್ಚುಲಿ. ಹೌದು. ಅದು ಇನ್ನೊಂದೇನು ಗೊತ್ತಾ ಹಿಂಸೆ, ಇವಾಗ ನಾವು ಅರ್ಜೆಂಟೀನಾ ಬಾರ್ಡ್ರಲ್ಲಿ ಒಂದ್ಸರಿ ಇಳಿದ್ಬಿಟ್ಟು ಸ್ಟ್ಯಾಂಪ್ ಹಾಕ್ಸ್ಕೊಬೇಕು. ಆಮೇಲೆ ಚಿಲಿ ಬಾರ್ಡರ್ಗೆ ಹೋದಾಗ ಕ್ರಾಸ್ ಮಾಡಿಬಿಟ್ಟು ಬ್ಯಾಗೆಲ್ಲ ಎತ್ಕೊಂಡೋಗಿ ಸ್ಕ್ಯಾನಿಂಗ್ ಹಾಕ್ಬಿಟ್ಟು ನಾವೇ ಎತ್ಕೊಂಡ್ಬಂದು ಇಮಿಗ್ರೇಷನ್ ಸ್ಟ್ಯಾಂಪ್ ಪಡ್ಕೊಂಡು ತಿರ್ಗಾ ಬ್ಯಾಗಲ್ಲಿ ಹಾಕ್ಬೇಕು. ಇದು ಡ್ರೈವರ್ ಸೀಟು ಫುಲ್ಲು ಪಕ್ಕಾ ಕಂಡಕ್ಟ್ರು. ಸಾಕಾಗಿದೆ, ಒಳ್ಳೆ ಕಾಕ್ಪಿಟ್ ಥರನೇ ಇದೆ. ನಾನು ಹೇಳ್ದೆ ಕಿರಣ ಹಾಕೊಬೇಕು ಸೀಟ್ ಬೆಲ್ಟು ಅಂತ. ಕಿರಣ ಬಿಲ್ಲ ಆರಾಮಾಗಿ ಕುತ್ಕೋಬೋದು ಅಂದರು, ಬಂದು ಹೇಳ್ಬಿಟ್ಟೋದ್ರು ಸೀಟ್ ಬೆಲ್ಟ್ ಹಾಕೋಬೇಕು ಅಂತ. ಥರನೇ ಗುರು ಫುಲ್ಲು. ಫಸ್ಟ್ ಟೈಮ್ ಬಸ್ಸಲ್ಲಿ ಬಂದ್ಬಿಟ್ಟು ಫೋರ್ಸಿಬಲ್ ಆಗಿ ಸೀಟ್ ಬೆಲ್ಟ್ ಹಾಕ್ಸ್ತಾರೆ ನಮಗೆ. ಫೋರ್ಸಿಬಲ್ ಆಗಿ ಅದನ್ನು No popo. Claro. ಏನಂತ ಓನ್ಲಿ ಪಿಪಿ ನೋ ಪೋಪೋ ಟಾಯ್ಲೆಟ್. ಹಾಂ, ಅವ್ರು ಹೇಳಿದ್ರು ಓನ್ಲಿ ಪಿಪಿ ಮಾತ್ರ ಮಾಡಬೇಕು, ಟಾಯ್ಲೆಟ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಿಲ್ಸ್ಕೊಂಡು ಹೋಗ್ತಾರೆ ಅನಿಸುತ್ತೆ. ಸೊ ಬಸ್ಸಲ್ಲಿ ಕೂಡ ಒಂದು ಟಾಯ್ಲೆಟ್ ಫೆಸಿಲಿಟೀಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೋದರು. ನಾವು ವ್ಯೂ ನೋಡ್ಕೊಂಡು ಆರಾಮಾಗಿ ಹೋಗೋಣ ಅಂದರೆ ಫುಲ್ ಮಳೆ ತುಂಬ್ಕೊಂಡು ಫಾಗ್ ತುಂಬ್ಕೊಂಬಿಟ್ಟೈತೆ. ಮಳೆ ಬರ್ತಾ ಇದೆ ಆ್ಯಕ್ಚುಲಿ ಅವಾಗಿಂದ. ಆ್ಯಕ್ಚುಲಿ ನಾವು ಹೋಗ್ತೀವಲ್ಲ ಇದಕ್ಕೆ ಪುಟೋ ನತಾಲೀಸ್ಗೆ, ಇಡೀ ಚಿಲಿಯಲ್ಲಿ ಜಾಸ್ತಿ ಮಳೆ ಬರೋದು ಅದೇ ರೀಜನ್ ಅಂತೆ. ಅಲ್ಲಿಂದ ಬಿಟ್ಟರೆ ನೆಕ್ಸ್ಟು ಅಂಟಾರ್ಟಿಕಾಗೆ ಹೋಗೋದು ನಾವು. ಬರೀ 10,000 ಜನ ಅವರೇ ಪಾಪ್ಯುಲೇಷನ್ ಅಷ್ಟೇ ಅಂತ. ಯಾರು ಇಲ್ದಿರ ಹಳ್ಳಿಗೆ ಹೋಗ್ತಾ ಇದ್ದೀವಿ. ಊಬರ್ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಇವಾಗ ಆ್ಯಕ್ಚುಲಿ ಯೋಚನೆ ಬರ್ತಾ ಇದೆ ಊಬರ್ ಸಿಗುತ್ತೋ ಇಲ್ವೋ ಅಂತ. ಬಿಕಾಸ್ ನಾವು ಕಾರ್ ತೊಗೋತಾ ಇಲ್ಲ, ರೆಂಟ್ ಮಾಡ್ಕೊತಾ ಇಲ್ಲ. ನಾಳೆ ತೊಗೊತಾರದು ಕಾರ್ ನಾವು. ಟೋಟಲ್ಲು 3 ಅವರ್ ಜರ್ನಿ. ನಾವಿಲ್ಲಿದ್ದೀವಿ ಎಲ್ ಕಫಾತೆ. ಸೊ ಎಲ್ ಕಫಾತೆಯಿಂದ ಹಿಂಗೆ ಕೆಳಗಡೆ ಹೋಗ್ತಾ ಇದ್ದೀವಿ. ಸರ್ದನ್ ಮೋಸ್ಟ್ ಪಾಯಿಂಟು ಪುಟೋ ನಟಾಲೀಸ್. ಅಕ್ಕಪಕ್ಕ ನೋಡಿ ಏನೂ ಇಲ್ಲ. ಝೂಮ್ ಇದು ಮಾಡ್ತೀನಿ, ಏನೂ ಇಲ್ಲ, ಬರೀ ಬೆಟ್ಟ ಗುಡ್ಡ ಸ್ನೋ. ಇಲ್ಲಿ ಕೊಟ್ಟಿರೋದು 3 ಅವರು. ಬಸ್ ಒಂದು 4 ಅವರ್ ತೊಗೊಬೋದು. ಆದರೆ ನಾವು 2 ಸರಿ ಇಳಿದು ಇಮಿಗ್ರೇಷನ್ ಎಲ್ಲ ಮಾಡಿಸಿದ್ರೆ ಒಂದು 6 ಅವರ್ 7 ಅವರ್ ಆಗುತ್ತೆ, ಹೇಳೋಕ್ಕಾಗಲ್ಲ. ಚಿಲ್ಲಿ ಕರೆನ್ಸಿ ನೋಡ್ಬಿಟ್ಟು ಚಿಲ್ಲಿ ಕರೆನ್ಸಿ, ಹ್ಞೂ ಚಿಲ್ಲಿಯನ್ ಪೀಸು ಅಂತೆ. ಒಂದು ಚಿಲ್ಲಿ ಪೆಸೋಸ್ಗೆ 10 ಪೈಸಾ ಅಂದರೆ ಲೆಕ್ಕ. 1 ರೂಪಾಯಿಗೆ 1 ಇಂಡಿಯನ್ ರುಪೀಸ್ಗೆ 10 ಚಿಲ್ಲಿಯನ್ ಪೀಸಸ್. 10 ರೂಪಾಯಿಗೆ 100, 100 ರೂಪಾಯಿಗೆ 1000. ಟಾಯ್ಲೆಟ್ ಬ್ರೇಕ್ ನಿಲ್ಲಿಸಿದ್ದಾರೆ. ಸಖತ್ತಾಗಿದೆಯಪ್ಪ. ನಂಗೆ ಆ್ಯಕ್ಚುಲಿ ಬಿಸಿಲು ಚೆನ್ನಾಗಿ ಬಂತು. ಎಷ್ಟೊಂದು ದಿನ ಆದಮೇಲೆ ಬಿಸಿಲು ನೋಡ್ತಾರೆ ಅನಿಸ್ತಾ ಇದೆ. ಚೆಂದ ಅನಿಸ್ತಾ ಇದೆ ಮಾತ್ರ. ಅದೇ ಅನಿಸುತ್ತೆ ಹೈವೇ. ನಾನು ಹೈವೇ ಅಂದರೆ ಏನೋ ದೊಡ್ಡದಿರುತ್ತೆ ಅಂದ್ಕೊಂಡೆ. ಏನು ಡಬಲ್ ರೋಡ್ ಗಿಬ್ಬಲ್ ರೋಡ್ ಏನೂ ಇಲ್ಲ. ಕರಿತಾವ್ರೆ ಚಿನ್ನು, ಎಲ್ಲೋದ್ಲು? ಕರಿತಾವ್ರು ಬಾಚಿನ್ನು. ನಾನು ಬಿಟ್ಟೋಗ್ಬಿಡ್ತಿದ್ದೆ ಅಂದರೂ ಬಿಡ್ಲಿಲ್ವಲ್ಲ, ಏನು ಇಟ್ಕೊಂಡೆ? ಎಪ್ಪಡಾನ ಅಷ್ಟೊಂದು ಹೊಟ್ಟೆ ಸಿಗ್ತಿತ್ತ ಚಿನ್ನು. ತಿನ್ಕೊಂಡೇ ಬಂದಿದ್ಯಾ ಕಂಟಿನ್ಯೂಸ್ ಆಗಿ. 2 ಅವರ್ ಇದೆ ಕಿರಣ. ಬಸ್ ಫುಲ್ ತಿನ್ಕೊಂಡ್ ಬಂದಿದ್ಯಾ ಚಿನ್ನು ನೀನು. ಬಸ್ ಜನ ಇರೋದು ಎಂತಕ್ಕೆ? ತಿನ್ನಕ್ಕೆ ಅಷ್ಟೇ. ನಮ್ಮಮ್ಮ ಹೇಳಿದ್ದಾರೆ ಬದುಕಿದಾಗ ತಿನ್ಬಿಡ್ಬೇಕಂತೆ. ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ.
ಹಂಗೆ ಏನು ಗೊತ್ತಾ ನಮ್ಗೆ ಅಡ್ವಾಂಟೇಜು, ನಾವು ಒಬ್ಬರೇ ಬೇರೆ ದೇಶದವರಾಗಿರೋದ್ರಿಂದ ನಮ್ಮನ್ನು ಬಿಟ್ಟು ಹೋಗೋ ಚಾನ್ಸಸ್ಸೇ ಇಲ್ಲ. ನಮ್ಮನ್ನ ತುಂಬ ಕೇರ್ಫುಲ್ಲಾಗಿ ಕರ್ಕೊಂಡು ಹೋಗ್ತಾರೆ ಇಲ್ಲ ಆ್ಯಕ್ಚುಲಿ ತುಂಬ ಜನ ಎಣಿಸ್ಕೊಳಕ್ಕೆ ಬಂದರು. ನಮ್ಮನ್ನು ಬಿಟ್ಟು ಹೋಗೋ ಚಾನ್ಸೇ ಇಲ್ಲ. ಅಲ್ಲ ಕಿರಣ, ನಾವು ಈಸಿಯಾಗಿ ಗೊತ್ತಾಗ್ಬಿಡ್ತೀವಿ. ಹೌದು, ಇಂಡಿಯನ್ಸ್ ಅಲ್ವಾ. ನಾನು ಬೇರೆ ಫಾರಿನರ್ ಥರ ಇದ್ದೀನಿ, ಅದು ಬೇರೆ ವಿಷಯ. ನೀನು ಗೊತ್ತಾಗ್ಬಿಡುತ್ತೆ ಇಂಡಿಯನ್ನು ಅಂದ್ಬಿಟ್ಟು. ಓಕೆ ನಡೀರಿ, ಹೋಗೋಣ ಈಗ. ಲ್ಯಾಂಡ್ಸ್ಕೇಪೇ ಕಂಪ್ಲೀಟಾಗಿ ಚೇಂಜ್ ಆಗೋಯ್ತು. ಇವಾಗ ಫುಲ್ಲು ಫ್ಲ್ಯಾಟ್ ಇದ್ದಿದ್ದು ಇವಾಗ ಒಂದು ಸ್ವಲ್ಪ ಬೆಟ್ಟ ಗುಡ್ಡ ಬರ್ತಾ ಇದೆ. ಇಲ್ಲೂ ನಾನು ಗ್ವಾನಾಕೋನ ನೋಡಿದೆ. ಗೋಕಮೋಲೆನಾ? ಗೋಕಮೋಲೆ ಅಂತೆ. ಒಳ್ಳೆ ಲ್ಯಾಂಡ್ಸ್ಕೇಪ್. ಈ ಸೈಡ್ ನೋಡಿ, ಈ ಸೈಡ್ ಫುಲ್ ಫ್ಲ್ಯಾಟ್ ಇದೆ. ಗೋಲ್ಡನ್ ಕಲರ್ ಅಲ್ವಾ ಕಣ, ಗ್ರೀನ್ ಇಲ್ಲ ಅಲ್ಲ, ಫುಲ್ಲು ಒಣಗೋಗಿದೆ. ಸಮ್ಮರ್ ಅಲ್ವಾ ಇದು? ಸಮ್ಮರಲ್ಲೇ ಹಿಂಗೆ ಚಳಿ ಅಂದರೆ ವಿಂಟರಲ್ಲಿ ಹೆಂಗೆ? ನನಗೆ ನಮ್ಮ ಕೊಡಚಾದ್ರಿ ಬೆಟ್ಟದ ಮೇಲೆ ಹೋದರೆ ಬೇಸಿಗೆ ಕಾಲದಲ್ಲಿ ಹಿಂಗೆ ಇರ್ತದೆ, ಎಲ್ಲ ಒಣಗೋಗಿರುತ್ತೆ. ವಿಂಟರಲ್ಲಿ ಇದು ಫುಲ್ಲು ಗ್ರೀನ್ ಆಗಿರುತ್ತೆ, ಫುಲ್ ಹಸಿರು 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 ಹಸಿರು. ಆ್ಯಕ್ಚುಲಿ ನಾವು ಹೋಗ್ತಾ ಇದ್ದೀವಲ್ಲ ಈ ರೀಜನು ಪ್ಲೂಟೋ ನತಾಲೀಸಲ್ಲಿ ಮೊದಲು ಹಳೆ ಕಾಲದಲ್ಲಿ ಎಲ್ಲರೂ ಕುರಿ ಮೇಯಿಸೋರಾಗಿದ್ರಂತೆ. ಕುರಿ ಮೇಯಿಸೋರು ಇವಾಗ ಹಿಂಗೆ ಆಗಿದ್ದಾರೆ. ಆದರೆ ಕುರಿ ಮೇಯಿಸೋದೇ ಇವ್ರ ಮೇಯ್ನ್ ಜೀವನ. ಇವಾಗ ಎಲ್ಲ ಟೂರಿಸಮ್ಮು. ಅದಕ್ಕೆ ಇಲ್ಲಿನ ಲ್ಯಾಂಬ್ ಅಂದರೆ ಕುರಿ ಮಾಂಸ ಪಟಗೋನಿಯನ್ ಲ್ಯಾಂಬ್ ಅಂತಾರೆ. ಸಖತ್ತು ಫೇಮಸ್ ಅಂತೆ, ಸಖತ್ತಾಗಿರುತ್ತಂತೆ. ಸೊ ನಾನು ಟ್ರೈ ಮಾಡಲೇಬೇಕು, ತಿನ್ನಲೇಬೇಕು ಕುರಿನ. ಇವಾಗ ಗೊತ್ತಾಗ್ತಾ ಇದೆ ಚಿನ್ನು, ಬಿಸ್ನೆಸ್ ಕ್ಲಾಸ್ಗೆ ಮತ್ತು ನಾರ್ಮಲ್ ಕ್ಲಾಸ್ಗೆ ಏನು ವ್ಯತ್ಯಾಸ ಅಂತ. ಹೆಂಗಿದೆ ಗೊತ್ತಾಯ್ತು ಕುಷನ್ನು, ಸಖತ್ತಾಗಿದೆ. ಬರಲ್ಲ ಅಲ್ವಾ, ಆರಾಮಾಗಿ ನಿದ್ದೆ ಬರ್ತದೆ. ದುಡ್ಡು ಹಂಗೆ ಕಾಸಿಗೆ ತಗ್ನ ಕಜಾಯ. ನಾವು ಎಷ್ಟು ದುಡ್ಡು ಕೊಡ್ತೀವೋ ಅಷ್ಟೇ. ಆದರೆ ಏನು ಒಳ್ಳೆ ಫ್ಲ್ಯಾಟು ಬೆಟ್ಟ ಗುಡ್ಡ. ಚಿಲ್ಲಿ ಹತ್ರ ಹೋಗ್ತಾ 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 ಮೌಂಟೇನ್ಸ್ಗಳು ಜಾಸ್ತಿ ಆಗ್ತವೆ. ಇದು ವಿಂಟರ್ ಅಲ್ಲ ಕಣ, ಸಮ್ಮರ್ ಅಂತೆ. ಸಮ್ಮರ್ಗೆ ಎಷ್ಟು ಎಕ್ಕ ಮುಕ್ಕ ಕೋಲ್ಡು. ನಾವು ಸದರ್ನ್ ಮೋಸ್ಟ್ ಕೆಳಗಡೆ ಇದ್ದೀವಿ, ಸೌತ್ ಅಮೆರಿಕಾ, ಎಂಡ್ ಆಫ್ ದ ವರ್ಲ್ಡು. ಇದು ಬಿಟ್ಟು ಸೌತಲ್ಲಿ ಯಾವ ಸಿಟಿನೇ ಇಲ್ಲ. ದಾಟ್ಕೊಂಡು ಹೋದ್ರೆ ಅಂಟಾರ್ಟಿಕಾ ಹೋಗ್ತೀವಿ. ಅಲ್ಲಿ ಕೋಲ್ಡ್ ಇಲ್ದಲ್ಲೇ ನಿನ್ಗೇನು ಬಿಸಿಲಿರ್ತದ. ಸೊ ಬನ್ನಿ ಹೋಗೋಣ. ಇನ್ನೊಂದು ಸ್ವಲ್ಪ ದೂರ, ಇನ್ನೊಂದು 2 ಅವರ್ 3 ಅವರ್ ಜರ್ನಿ ಇರಬೇಕು. ಬರ್ತಾ ಚಿಲ್ಲಿ ಹತ್ರ ಬರ್ತಾ ಇದ್ದೀವಿ. ಇನ್ನೊಂದು 10 ನಿಮಿಷ ನಾವು ಬಾರ್ಡರ್ ರೀಚ್ ಆಗಿಬಿಡ್ತೀವಿ. ಫುಲ್ಲು ಲ್ಯಾಂಡ್ಸ್ಕೇಪೇ ಚೇಂಜ್ ಆಗೋಯ್ತು ಗೊತ್ತಾ, ಫುಲ್ ಬೆಟ್ಟ ಗುಡ್ಡಗಳಾಗೋಯ್ತು. ಚಿಲ್ಲಿ ಬ್ಯೂಟಿಫುಲ್ ಅಂತ ಕೇಳಿದ್ದೆ, ಬಟ್ ನಿಜವಾಗ್ಲೂ ಚೆನ್ನಾಗಿದೆಯಪ್ಪ ಲ್ಯಾಂಡ್ಸ್ಕೇಪು. ಫ್ಲ್ಯಾಟ್ ಲ್ಯಾಂಡ್ಸಿಂದ ಚಿಕ್ಕ ಚಿಕ್ಕ ಬೆಟ್ಟಗಳು ಬರ್ತಾ ಇದೆ. ಬಂದ್ವಿ ಅನಿಸುತ್ತೆ, ಇನ್ನೇನು ಹೆಚ್ಚು ಕಮ್ಮಿ ಟ್ರಾಫಿಕ್ ಆಗ್ತಾ ಇದೆ. ಹೆಚ್ಚು ಕಮ್ಮಿ ಬಂದ್ವಿ ಅನಿಸುತ್ತೆ. ಯಾವುದೊಂದು ಹಳ್ಳಿ ಸಿಕ್ತು, ಇದು ಬಾರ್ಡರ್ ಹಳ್ಳಿ ಅನ್ನಿಸ್ತಾ ಇದೆ. ಬೇಜಾನ್ ಕುದುರೆಗಳನ್ನ ಸಾಕೋರ ಗುರು. ಪುಟಾಣಿ ಹಳ್ಳಿ, ಲಾಸ್ಟ್ ಹಳ್ಳಿ ಅನಿಸುತ್ತೆ ಅರ್ಜೆಂಟೀನಾದು. ಚಿಲಿ ಬಾರ್ಡರ್ ಕ್ರಾಸ್ ಹಾಕೋ ಮುಂಚೆ ಫಸ್ಟು ಅರ್ಜೆಂಟೀನಾನ ಪಾಸ್ ಮಾಡ್ತೀವಿ, ಆಮೇಲೆ ಚಿಲ್ಲಿ ಬಾರ್ಡರು. ಹೇಗಿದೆ ನೋಡಿ, ಒಂಥರ ಏನೂ ಇಲ್ಲ. ಹಿಂದೆ ನೋಡ್ತಾ ಇರೋ ಸ್ನೋ ಮೌಂಟೇನ್ಸು. ಯಪ್ಪ ಎಷ್ಟು ಕೋಲ್ಡ್ ಇರ್ಬೋದು ಹೊರಗಡೆ. ರೋಡೆಲ್ಲ ಎಷ್ಟು ನ್ಯಾರೋ ಆಗಿದೆ, ಕ್ಲೀನಾಗಿ ಆರ್ಗನೈಸ್ ಮಾಡಿರೋ ಹಳ್ಳಿ ಥರ ಇದೆಯಪ್ಪ ಇದಂತೂ. ಆಲ್ಮೋಸ್ಟ್ ನಾವೀಗ ಅರ್ಜೆಂಟೀನಾ ಚಿಲ್ಲಿ ಬಾರ್ಡ್ರಿಗೆ ಬಂದ್ವಿ. ಫುಲ್ಲು ಕಲ್ ರೋಡ್ ಹಾಕ್ಬಿಟ್ಟವ್ರೆ, ಫಾಸ್ಟಾಗಿ ಹೋಗ್ಬಾರ್ದು ಅಂದ್ಬಿಟ್ಟು. ಆಮೇಲೆ ಲಗೇಜ್ ಇನ್ಸ್ಪೆಕ್ಷನು ಏನೇನೋ ಇದೆ. ಇವಾಗ ಒಂದು 1 ಅವರ್ ಆಗ್ಬೋದು ನನ್ನ ಪ್ರಕಾರ ಎಲ್ಲ ಮುಗ್ಸೋಕ್ಕೆ. ಯಾಕಂದರೆ ಇಷ್ಟೊಂದು ಜನ ಇಮಿಗ್ರೇಷನ್ ಆಗಬೇಕು. ನಮ್ದು ಒಂದೇ ಬಸ್ ಅಲ್ಲ, ಇಷ್ಟೊಂದು ಬಸ್ ಬಂತಲ್ಲ ಸ್ಟಾಪಲ್ಲಿ, ಅದೆಲ್ಲ ಒಂದೇ ಕಡೆನೇ ಪಾಸ್ ಆಗೋದು. ಎಲ್ಲ ಬಸ್ಸಸ್ಸು ಒಟ್ಟಿಗೆ ಬರ್ತವೆ. ಈಗ ಒಟ್ಟಿಗೆ ಇಮಿಗ್ರೇಷನ್ ಮುಗಿಸ್ಕೊಬೇಕು. ಇವಾಗ ಇಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಫುಲ್ಲು ಇದಾಗ್ಬಿಟ್ಟಿದ್ದಾರೆ ಕಿರಣ, ಬೇಲಿ ಹಾಕ್ಬಿಟ್ಟಿದ್ದಾರೆ. ಏನು ವ್ಯವಸಾಯ ಮಾಡಿದಾರಾ? ವ್ಯವಸಾಯ ಇಲ್ಲ, ಪ್ರಾಣಿಗಳಿತ್ತು. ಆ್ಯಕ್ಚುಲಿ ತುಂಬಾ ಕುದುರೆಗಳಿತ್ತು. ಏನೋ ವ್ಯವಸಾಯ ಮಾಡಿದಂಗೆ ಅನ್ಸುತ್ತೆ. ಮತ್ತೆ ಬಾರ್ಡರ್ ಅಲ್ವಾ ಕಿರಣ, ಸ್ವಲ್ಪ ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ, 2 ಕಡೆನೂ ವ್ಯವಸಾಯ ಮಾಡಿರಂಗಿದ್ದಾರೆ. ಬಂದೇ ಬಿಡ್ತು ಚಿನ್ನು. ಹೌದಾ? ಅದೇ ಬಾರ್ಡ್ರು. ಹೌದೇ ಬಾರ್ಡ್ರಾ? ಓ, ಇಲ್ಲೇ ಇದೆ. ಈ ಕಡೆ ಒಂದು ಬಿಲ್ಡಿಂಗ್ ಇದೆ, ಆ ಕಡೆ ಒಂದು ಬಿಲ್ಡಿಂಗ್ ಇದೆ. ಈ ಕಡೆ ಅರ್ಜೆಂಟೀನಾದು, ಆ ಕಡೆ ಚಿಲಿದು. ಇವ್ರಿಗೆ ಏನೇನೋ ಹೇಳೋರು, ಅದು ತಗೊಂಬರ್ಬಾರ್ದು ಅಂತ. ಆಮೇಲೆ ಬ್ಯಾಗೇಜ್ ನಾವು ಎತ್ತಾಕ್ತೀವೋ ಏನೋ ಅದು ಗೊತ್ತಿಲ್ಲ ನನಗೆ. ಏನು ಗೊತ್ತಿಲ್ಲ, ಐಡಿಯಾನೇ ಎಲ್ಲ ಬಂದು ಹೇಳ್ತಾರೆ. ನೋಡೋಣ, ಒಂದೊಂದು ಎಷ್ಟರ ಒಂಥರ ಇಮಿಗ್ರೇಷನ್ನು. ಇವಾಗ ಫಸ್ಟು ಅರ್ಜೆಂಟೀನಾ ಇಮಿಗ್ರೇಷನ್ ಅಷ್ಟೇ, ಇಲ್ಲಿ ಏನೂ ಚೆಕ್ ಮಾಡಲ್ಲ. ಯಾಕಂದರೆ ದೇಶ ಬಿಟ್ಟು ಹೊರಗಡೆ ಹೋಗ್ತಾ ಇದೀವಲ್ಲ, ಬೇರೆ ಪಾಸ್ಪೋರ್ಟ್ ಮೇಲೆ ಅರ್ಜೆಂಟೀನಾ ಸ್ಟಾಂಪ್ ಹೊಡೆದ್ಬಿಟ್ಟು ಹೋಗ್ರಪ್ಪ ಅಂತ ಕಳಿಸ್ತಾನೆ. ಚಿಲ್ಲಿಗೆ ಎಂಟ್ರ್ ಆದಮೇಲೆ ಇರೋದು ಚೆಕಿಂಗ್. ಯಾಕಂದರೆ ಅವ್ರ ದೇಶಕ್ಕೆ ಇವಾಗ ಎಂಟ್ರ್ ಆಗ್ತಾ ಇದೆ. ಇವಾಗ ನೆಕ್ಸ್ಟ್ ಇರೋ ಚಿಲ್ಲಿ. ಹೌದಾ? ಇದೆ ಬಾರ್ಡರ್ ಓಪನ್ ಮಾಡಿ ನೋಡ್ಕೊಂಡು ಹೋಗ್ಬಿಡ್ಬೇಕು. ಹಂಗೆ ಎಂತ ಗೊತ್ತಿಲ್ಲ, ಮುಂದೆ ಇದೆ ಅನ್ಸುತ್ತೆ. ಸೊ ನಾವಿವಾಗ ನಿಂತಿರೋದೆ ಅರ್ಜೆಂಟೀನಾ ಚಿಲ್ಲಿದು ಲ್ಯಾಂಡ್ ಬಾರ್ಡರು. ಸೊ ಇದು ನೋಡ್ತಾ ಇದ್ದೀರಲ್ಲ, ಇದು ಅರ್ಜೆಂಟೀನಾ ಆ ಕಡೆ. ಮತ್ತು ಈ ಕಡೆ ತಿರುಗಿಸಿದ್ರೆ ಇದು
ಚಿಲ್ಲಿ. ಸೊ ಚಿಲ್ಲಿ ಅಂತ. ತುಂಬ ದಿನ ಆದಮೇಲೆ ಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡಿರೋದು. ನಾವು ಆಫ್ರಿಕಲ್ ಕ್ರಾಸ್ ಮಾಡಿದ್ವಿ, ಮತ್ತು ಇನ್ನೂ ಕೆಲವೊಂದು ದೇಶದಲ್ಲಿ ಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡಿದ್ವಿ. ಹೌದು. ಸೊ ಈ ಸೈಡ್ ಬಂದ್ಬಿಟ್ಟು ಅರ್ಜೆಂಟೀನಾ, ಈ ಸೈಡ್ ಬಂದ್ಬಿಟ್ಟು ಚಿಲ್ಲಿ. ಏನ್ ಗೊತ್ತಾ, ಲ್ಯಾಂಡ್ ಎಲ್ಲ ಒಂದೇ, ಮನುಷ್ಯರು ಮಾಡ್ಕೊಂಡದಷ್ಟೇ ಬಾರ್ಡರ್ ಅಂತ. ಆದ್ರೆ ಏನ್ ಮಾಡಿದಾರೆ ಗೊತ್ತಾ ಕಿರಣ, ಇವ್ರು ಅರ್ಜೆಂಟೀನಾದವರು ಅಷ್ಟೇ, ಚಿಲ್ಲಿಯವರು ಅಷ್ಟೇ, ಸ್ವಲ್ಪ ದೂರ ಗ್ರೇವಲ್ ರೋಡ್ ಅಂತ ಇದ್ರೆ ಮಣ್ ರೋಡ್ ತರ ಮಾಡ್ಬಿಟ್ಬಿಟ್ಟಿದ್ದಾರೆ. ಯಾರು ಮೇಂಟೈನ್ ಮಾಡಿಲ್ಲ, ಫಾಸ್ಟ್ ಆಗಿ ಹೋಗ್ಬಾರ್ದು ಅಂತ. ಹೌದು 2 ನಿಮಿಷ ಆಗೇ ಹೋಯ್ತು. ಸೊ ಏನ್ ಗೊತ್ತಾ, ಇದು ಇನ್ನೊಂದು ಸ್ವಲ್ಪ ದೂರ ಹೋಗಿ ಚಿಲ್ಲಿ ಅವ್ರದ್ದು ಬಾರ್ಡರ್ ಇದೆ. ಸೊ ಚಿಲ್ಲಿ ಬಾರ್ಡರ್ ಅಲ್ಲಿ ಫುಲ್ ಚೆಕ್ ಮಾಡ್ತಾರೆ ಕೂತ್ಕೊಂಡು. ಇವಾಗ ಎಲ್ಲ ಚೆಕ್ ಮಾಡಿಸ್ಕೊಬೇಕು. ಏನೊಂದು ನಾಯಿಯಲ್ಲಿ ಕುರಿಮರಿ ಇದ್ದಂಗೈತೆ. ನೀನ್ ಅಲ್ಲಿ ಪಾಸ್ಪೋರ್ಟ್ ಇದ್ರೊಳಗೆ ಇಮಿಗ್ರೇಷನ್ ಇದ್ರೊಳಗೆ ನೋಡ್ದ ಆಫೀಸರ್ನ? ಇಮಿಗ್ರೇಷನ್ ಆಫೀಸಲ್ಲಿ ಒಂದು ನಾಯಿ ಇತ್ತು. ಶಿಷ್ಯ ಎಲ್ಲ ಮಾಡ್ತಾ ಇದೀಯಾ? ಕುರಿ ಕಾದು ಕುರಿ ಆದಾಗೆ ಆಗ್ಬಿಟ್ಟೈತೆ. ಯಾವ್ದೋ ಮನೆ ನಾಯಿ. ಯಾಕ್ಲಾ ನಕ್ಕೊಂಬತ್ತೈತೆ? ಏನ್ ಶಿಷ್ಯ ನಕ್ಕೊಂಬತ್ತದಿಯಲ್ಲೋ, ನಕ್ಕೊಂಬತ್ತದಿಯಲ್ಲೋ. ಎಲ್ಲರ ಹತ್ರ ನೋಡೋಯ್ತಾ ಐತೆ. ಇದು ಪಾಸ್ ಚೆಕ್ ಮಾಡ್ತಾರದು, ಮೂಸ್ ನೋಡ್ತಾರದು. ಹೌದಾ? ಇಲ್ಲ, ಅಲ್ಲಿ ಇರ್ತಾವಂತೆ ಚಿಲ್ಲಿಯಲ್ಲಿ ಡಾಗ್ಸ್ ಇರ್ತಾವಂತೆ. ತುಂಬಾ ಬೀದಿ ನಾಯಿಗಳು ಜಾಸ್ತಿ. ಹೌದು. ಅಲ್ಲ ಪೊಲೀಸ್ ಡಾಗ್ಸ್. ಪೊಲೀಸ್ ಡಾಗ್ಸಾ? ಅದೊಂದು ನಕ್ಕಡ್ ಹೆಂಗ್ ನಿಂತೈತೆ. ಯಾಕೋ ಶಿಷ್ಯ ಅದೇನೋ ಮಾಡಿದ್ರು ನಿನಗೆ? ಸುಮ್ಮನೆ ಅವ್ರ ಪಡಿಗೆ ಅವ್ರು ಹೋಗ್ತಾರಲ್ಲೋ. ಸ್ವೀಟ್ ತಿಂತಾವ ಅವು? ಒಂದೇ ಬೈಕ್ ಹಾಕೊಂಡ್ಬಿಡ್ತಾವ. ಕ್ಯಾಚು ಕ್ಯಾಚ್ ಆಗುತ್ತೆ. ಕ್ಯಾಚ್ ಆಗ್ತೀಯಾ? ಕ್ಯಾಚ್. ಅಯ್ಯೋ ತೂತ್ರಮ್ಮ. ಅದೆಲ್ಲ ಇನ್ನೊಂದು ಬಿಡಿನ ಇದೆ ಅಲ್ಲಿ. ಇದಕ್ಕೆ ಹಾಕು ಚಿನ್ನು, ಇದೇ ದಪ್ಪ ಐತೆ. ಕ್ಯಾಚ್ ಹಾಕ್ತೀನಿ, ಇರ್ಕೋತದ ಇದು. ಕ್ಯಾಚ್ ಕಿಲಾಡಿ ಎಗರ್ಕೊಂಡು ಕ್ಯಾಚ್ ಹಾಕತ್ತು. ಇವಾಗ ನೋಡೋದು ಕಾರ್ ಬಂತು. ಈ ಕಾರ್ ಬಂತು, ಬಗಳೋಗೋ. ಡನ್ 1 2 3. ಅಯ್ಯೋ ಯಾವಲೇ ಕಾರ್ ಬಂದಿತ್ತು, ಹೋಗಿ ಬಳ್ಕೊಂಡು ಹೋಯ್ತು. ಇವಾಗ ಸುಮ್ಮನೆ ಕೂತೈತೆ. ಹೆವಿ ಗಾಳಿ ಚಿನ್ನು, ಚಳಿ ಸಖತ್ತು ಗಾಳಿ. ಇವತ್ತೇ ಹಿಂಗೆ ಅಂದ್ರೆ ನಾವ್ ಇನ್ನೂ ಒಳಗಡೆ ಹೋಗಿ ಅದ್ರ ನ್ಯಾಷನಲ್ ಪಾರ್ಕ್ ಹೆಂಗಿರುತ್ತಲ್ವಾ ಕಿರಣ? ಸಖತ್ತು ಥಂಡಿ. -2 ಇದೆ ಅಂತ. ಇವಾಗ ಬೇಗ ಇಳಿದು ಓಡೋಗ್ಬಿಡೋಣ ಚಿಲಿ ಕಡೆ. ಹೌದು. ತಾತ ನೋಡು, ತಾತ ಬುದ್ಧಿವಂತ ಒಬ್ರು ನಿಂತ್ಕೊಂಡ್ಬಿಟ್ರು. ಗೊತ್ತಾಗೋಯ್ತು ನಮ್ಗೆ. ತಾತ ಕಿಲಾಡಿ ತಾತ ಎಷ್ಟೊಂದು ಸರಿ ಬಂದ ತಾತ. ಅದಕ್ಕೆ ನಡಿ ಹೋಗೋಣ ಇವಾಗ ನೆಕ್ಸ್ಟ್. ಸೊ ಚಿಲ್ಲಿ ಇಮಿಗ್ರೇಷನ್ ಎಲ್ಲಿ ನಡೆಯುತ್ತೆ ಗೊತ್ತಿಲ್ವೇ? ಚಿಲ್ಲಿ ಇಮಿಗ್ರೇಷನ್ ಸ್ವಲ್ಪ ದೂರದಲ್ಲಿದೆ. ಮ್ಯಾಪ್ಸ್ ಪ್ರಕಾರ ನಮ್ಗೇನು ಹೇಳೇ ಇಲ್ಲ. ಬಸ್ ಅವ್ರು ಇನ್ನೂ ಬಂದು ಹೇಳ್ತಾರೆ, ಇವಾಗ ಎಲ್ಲ ಬ್ಯಾಗ್ಸ್ ಎಲ್ಲ ಎತ್ಕೊಂಡು ಹೋಗ್ಬೇಕು ಚಿನ್ನು. ಅದೇ ಇವಾಗ ಬೇಜಾರು. ಇವಾಗ ಇಮಿಗ್ರೇಷನ್ ಆಫೀಸರಲ್ಲಿ ಒಂದು ನಾಯಿ ಐತೆ ಗೊತ್ತಾ ನಿನಗೆ? ನೀನು ಬಿಳಿ ಕಲರ್ ನಾಯಿ ಊಟ ಹಾಕ್ದಲ್ಲ, ಅದೇ ಇಮಿಗ್ರೇಷನ್ ಆಫೀಸರು. ಅದು ತಿನ್ಲಿಲ್ಲ ನೋಡ್ದ? ಇಮಿಗ್ರೇಷನ್ ಆಫೀಸರ್, ಸ್ಟ್ರಿಕ್ಟ್ ಆಫೀಸರ್ ಅದು. ಇದು ಅಲ್ಲೇ ನಿಂತಿಲ್ಲ ರೋಡಲ್ಲಿ, ಅಲ್ಲಿ ಕೂತಿಲ್ವಾ? ಅದು ಅವ್ರು ನೋಡೋ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ. ಆ ಕಪ್ಪದ ಪಾಪ ಬಿಟ್ಬಿಟ್ಟವ್ರೆ ಹೆಂಗಾರ ಮಾಡ್ಕೋಬೋಗಿದ್ದು ಅಂತ. ಸೊ ಎಂಟ್ರಿ ಕೊಟ್ವಿ ಚಿಲ್ಲಿಗೆ. ಇವಾಗ ನನ್ನ ಪ್ರಕಾರ ಇನ್ನೊಂದು ಸ್ವಲ್ಪ ದೂರದಲ್ಲೇ ತಿರ್ಗಾ ನಿಲ್ಲಿಸ್ತಾರೆ. ಹೌದು ಚಿನ್ನು, ಫಸ್ಟ್ ಎತ್ತ ಓಡಾಕ್ತಾ ಇರಬೇಕು, ತಡ್ಕೊಳಕ್ಕಾಗಲ್ಲ. ಈ ವ್ಯವಸಾಯ ಮಾಡಿದಾರ ಅಂತ, ವೈನು ಆಲಿವ್ಸ್ ಏನಾರ ಬೆಳೆದವ್ರ ಅಂತ? ಏನು ಬೆಳೆದ, ಬರ್ಡು ಇದೇ ತರ ಫುಲ್ಲು ಬರೀ ಕುದುರೆಗಳು. ನೀನು ಬರ್ಬೇಕಾದ್ರೆ ಹಳ್ಳಿಗಳು ನೋಡ್ದ? ಒಂದು ಹಳ್ಳಿ ನೋಡಿದೆ. ಒಂದೇ ಒಂದು ಹಳ್ಳಿ ಅಲ್ಲ, ಇಷ್ಟು ದೂರಕ್ಕೆ ಒಂದು ಹಳ್ಳಿ ಇತ್ತಲ್ಲ ಅಷ್ಟೇ. ಆ್ಯಕ್ಚುಲಿ ಚಿಲ್ಲಿ ಇಮಿಗ್ರೇಷನ್ ಒಂದು ಸ್ವಲ್ಪ ಸ್ಟ್ರಿಕ್ಟು. ಮೀಟ್ ಪ್ರಾಡಕ್ಟ್ಸು, ಡೈರಿ ಪ್ರಾಡಕ್ಟ್ಸು, ಮತ್ತು ಯಾವುದೇ ಗಿಡಗಳು ಮತ್ತು ಗಿಡಗಳಿಂದ ಬರೋ ಡೈರೆಕ್ಟ್ ಬೀಜಗಳು ಆ ಥರ ತೊಗೊಂಡೋಗ್ಬಾರ್ದು. ಆದರೆ ನಾವು ಕಾಫಿ ಬೀಜ ತೊಗೊಂಡೋಗ್ತಾ ಇದ್ದೀವಿ, ಕಾಫಿ ಪೌಡ್ರು. ಅದೆಷ್ಟು ಹಿಡಿತಾರೋ ಗೊತ್ತಿಲ್ಲ. ಕಾಫಿ ಪೌಡರ್ ಬೀನ್ಸ್ನ ಡಿಕ್ಲೇರ್ ಮಾಡಬೇಕಂತ ತೆಗೆದು ನೋಡ್ತಾರೆ ಅಷ್ಟೇ ಅಂತೆ. ಡಿಕ್ಲೇರ್ ಏನಾರು ಮಾಡಿಲ್ಲ ಅಂದರೆ ಮಾತ್ರ ಸೀಸ್ ಮಾಡಲ್ಲ, ಫೈನ್ ಹಾಕ್ತಾರೆ. $US ಫೈನ್ ಫುಲ್ಲು. ನೋಡೋಣ ಇವಾಗ ಗೊತ್ತಾಗುತ್ತೆ. ಇವಾಗ ಫುಲ್ಲು ಚೆಕ್ ಮಾಡ್ತಾ ಇದ್ದೀವಿ. 1 hour ಮೇಲಾಗುತ್ತೆ. ಇವಾಗ ಟೇಕ್ಸ್ ಮೋರ್ ಟೈಮ್. ಬನ್ನಿ ಇವಾಗ ಸಮಾಧಾನವಾಗಿ ಹೋಗಿ ವೀಡಿಯೋ ಮಾಡೋಕ್ಕಾಗುತ್ತೋ ಇವಾಗ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಚಿನ್ನು ಇಲ್ಲಿ ಮುಂದೆ ಬಂದರೆ ನೋಡಿ, ಇನ್ನೊಂದು ಸ್ವಲ್ಪ ದೂರದಲ್ಲೇ ಕಾಸಾ ವಿಲೇಜಸ್ ಅಂತ ಇದೆ, ಕಾಣಿಸ್ತಾ ಇದೆಯಾ? ಸೊ ಇದು ಇಲ್ಲಿ ಎಲ್ಲ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ ಇವಾಗ ನಮಗೆ. ಇಲ್ಲೇ ಬಂತಲ್ಲ ಎಲ್ಲ ಬ್ಯಾಗ್ಗಳು ಎಲ್ಲ ಚೆಕ್ ಇನ್ ಮಾಡಬೇಕು. ನಮ್ಮ ಬ್ಯಾಗ್ಗಳೆಲ್ಲೋ ಹಿಂದೆ ಇಟ್ಬಿಟ್ಟು ಅಂಚು ನಾವು ಫಸ್ಟ್ ಚೆಕ್ ಇನ್ ಮಾಡಿ. ಅಲ್ಲಿದೆ ಚಿನ್ನು ನಮ್ಮ ಬ್ಯಾಗ್ಗಳು. ಪಾಪ ಇಬ್ಬರೇ ಎಲ್ಲ ಬ್ಯಾಗ್ಗಳು ಎತ್ಕೊಬೇಕು ಚಿನ್ನು. ನಾವು ಹೇಳ್ತೀವಿ ಏನು ಟಿಪ್ಸ್ ಕೊಡಬೇಕು ಡ್ರೈವರ್ಗಳಿಗೆ, ಕಂಡಕ್ಟರ್ಗಳಿಗೆ ಅಂದರೆ ಇದು ಅವ್ರ ಕೆಲಸನೇ ಅಲ್ಲ. ಇದಕ್ಕೆ ಅವ್ರಿಗೆ ಸಂಬಳ ಕೊಡಲ್ಲ. ಪಾರ್ಟ್ ಅಷ್ಟೇ ಅವ್ರದ್ದು. ಹೌದು, ವಾಪಸ್ ಕೆಲಸ ಅಲ್ಲ ನಿಜವಾಗ್ಲೂ. ಅದಕ್ಕೋಸ್ಕರ ನಾವು ಯಾವುದೇ ಇದಕ್ಕೂ ಟಿಪ್ಸ್ ಅಂತ ಹೇಳಿದ್ವಿ ಅಂತಂದ್ರೆ ಇದಕ್ಕೋಸ್ಕರ ಅಷ್ಟೇ. ಅವ್ರು ಡ್ರೈವ್ ಮಾಡ್ತಾರೆ ಅಂತಲ್ಲ ಟಿಪ್ಸು. ನಾವು ಯುರೋಪ್ ಟ್ರಿಪ್ಗೆ ಹೋಗ್ತೀವಿ ಗೊತ್ತಾ? ನಮ್ಮ ಯುರೋಪ್ ಟ್ರಿಪ್ ಬಂದ್ಬಿಟ್ಟು 13-14 ದಿನ ಇರುತ್ತೆ. ದಿನ ಚೆಕ್ ಇನ್ ಚೆಕ್ಔಟ್ ಇರುತ್ತೆ. ಡ್ರೈವರ್ಗಳು ಪಾಪ ದಿನ ಬ್ಯಾಗ್ನ ಎತ್ತಿಕ್ತಾರೆ, ಎತ್ತು ಹೊರಗಡೆ ಇರ್ತಾರೆ. ಸೊ ಅದೊಂಥರ ನಮಗೆ ಗುಡ್ ಟಿಪ್ಸ್. ಅದಕ್ಕೆ ನಾವು ಅಟ್ಲೀಸ್ಟ್ ಗ್ರಾಟಿಟ್ಯೂಡ್, ಟಿಪ್ಸ್ ಅನ್ನೋಕ್ಕಿಂತ ಗ್ರಾಟಿಟ್ಯೂಡ್ ಅಂತ 25-30 kgಗಳು ಇರ್ತವೆ ಎಲ್ಲ. ಆ್ಯಕ್ಚುಲಿ ಇಷ್ಟೊಂದೆಲ್ಲ ಕಷ್ಟಪಡೋ ಬದಲು US ಅಲ್ಲೆಲ್ಲ ಇಡೀ
ಬಸ್ನಿ ಸ್ಕ್ರೀನ್ ಮಾಡಿಬಿಡ್ತಾರೆ. ಕಮಾನ್ ವಿ ಆರ್ ಇನ್ ಚಿಲ್ಲಿ ಆಯಿತಾ. ಚಿಲ್ಲಿ ಬಂದು ಅಷ್ಟೊಂದು ಟೆಕ್ನಾಲಜಿ ಇಲ್ಲ ಇಲ್ಲಿ, ಬಟ್ ಎಷ್ಟು ಮಾಡ್ಕೊಂಡಿರೋದೇ ಅದು ದೊಡ್ಡ ವಿಷಯ ಅಂತ ಹೇಳ್ಕೊಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನನ್ನ ದೇಶ ಅಪ್ಪ, ಎಲ್ಲ ದೇಶ ಒಂದೇ ಥರ ತೂಕ ಹಾಕ್ಬಾರ್ದಲ್ಲ ನಾವು ಕೂಡ. ಇವಾಗ ಮೋಸ್ಟ್ಲಿ ನನ್ನ ಪ್ರಕಾರ ವೀಡಿಯೋ ಮಾಡೋಕ್ಕಾಗಲ್ಲ, ಸ್ಟಾಪ್ ಮಾಡ್ತೀನಿ. ಸೊ ಇದರೊಳಗಡೆ ಇಮಿಗ್ರೇಷನ್ ಮುಗಿಸ್ಕೊಂಡು ಹೊರಗಡೆ ಬರ್ತೀವಿ ನಾವು. ಸೊ ಈ ಕಡೆ ಪಾಸ್ಪೋರ್ಟ್ ಚೆಕ್ ಮಾಡ್ತಾರೆ, ಈ ಕಡೆ ಫುಲ್ ಎಲ್ಲ ಚೆಕ್ ಮಾಡ್ತಾರೆ. ಇವಾಗ ಆ ಕಡೆ ಫುಲ್ಲು ಇಮಿಗ್ರೇಷನ್ ನಡೀತಾ ಐತೆ. ಫುಲ್ಲು ಕ್ಲೀನ್ ಡೀಟೇಲ್ ಎಲ್ಲ ಮಾಡ್ತಾವ್ರೆಲ್ಲ, ಫುಲ್ ಚೆಕ್ ಮಾಡ್ತಾ ಇರ್ತಾರೆ. ಒಂದೊಂದೇ ಫುಲ್ ಕ್ಲೀನಾಗಿ ಚೆಕ್ ಮಾಡ್ತಾವ್ರೆ, ಏನು ಬಿಡ್ತಾಯಿಲ್ಲ. ಅಫಿಷಿಯಲ್ ಆಗಿ ನಾವು ನಮ್ಮ 102ನೇ ದೇಶ ಚಿಲ್ಲಿಗೆ ಕಾಲಿಡ್ತಾ ಇದೀವಿ. ಚಿಲ್ಲಿಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಚಿಲ್ಲಿ. ಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡಿದೆ ಒಂಥರ ಮಜಾ ಅಪ್ಪ. ಇದೇ ಚಿಕ್ಕ ಇಮಿಗ್ರೇಷನ್ ಸೆಂಟ್ರು. ಇಲ್ಲಿ ನಮ್ಮ ಬ್ಯಾಗು ಗೀಗು ಎಲ್ಲ ಚೆಕ್ ಮಾಡಿ ಇವಾಗ ಒಳಗೆ ಬಿಟ್ರು ಚಿಲ್ಲಿ ಒಳಗಡೆ. ಸೊ ಹಿಂಗೋದ್ರೆ ಪೂಟೋ ಅರೀನಾಸ್ಗೆ ಹೋಗುತ್ತೆ, ಹಿಂಗೋದ್ರೆ ಪೂಟೋ ನಟಾಲಾಸ್ಗೆ ಹೋಗುತ್ತೆ. ಬಟ್ ಎರಡು ಚಿಲ್ಲಿನೇ. ಹಿಂಗೋದ್ರೆ ಡೈರೆಕ್ಟ್ ಅಂಟಾರ್ಟಿಕಾಗೆ ಹೋಗ್ಬಿಡ್ತೀವಿ, ಓಷನ್ಗೆ. ನೀವು ಇದನ್ನ ನಾವು ನಮ್ಮ ವಿಡಿಯೋ ನೋಡಾದ್ಮೇಲೆ ಮ್ಯಾಪ್ಸ್ ಹೋಗಿ ಚೆಕ್ ಮಾಡಿ ನಾವು ಯಾವ ಜಾಗದ ಇದೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿ ಭೂಮಿನೇ ಇಲ್ಲ, ಫುಲ್ ಗ್ಲೇಷಿಯರ್ಸ್, ಸಮುದ್ರ ಅದೇ ತುಂಬಿಕೊಂಡಿದೆ. ಇಷ್ಟಿಷ್ಟೇ ಭೂಮಿಗಳಿರೋದಿಲ್ಲಿ. ಅದು ಹೆಂಗ್ ಗೊತ್ತಾ ನೋಡಿ, ಈ ಕಡೆ ಫುಲ್ ಬೆಟ್ಟ ಗುಡ್ಡ, ಮೋಡ ಕವರ್ ಆಗಿರೋದ್ರಿಂದ ಕಾಣಲ್ಲ. ಈ ಕಡೆ ಹೋದ್ರೆ ಸಮುದ್ರ. ಖುಷಿ ಆಯ್ತು, ಆಕ್ಚುಲಿ ನಿಜ ಖುಷಿ ಆಯ್ತು. ಇಷ್ಟೊತ್ತಕ ಬಂದಿದ್ದು ಒಂಥರ ಆದ್ರೆ ನಮ್ಗೆ ಇದ್ದು ಎಷ್ಟೊತ್ತಪ್ಪ ತಗೊಳುತ್ತೆ ಅನ್ಕೊಂಡಿದ್ವಿ. ನಾನು ಈ ಕಡೆ ಟಕ ಅಂತ ಬೇಗ ಫಿನಿಶ್ ಮಾಡ್ಕೊಂಡ್ಬಿಟ್ವಿ. ಇಮಿಗ್ರೇಷನ್ ಎದುರಿಸ್ಬಿಟ್ಟಿದ್ರು, ಹಂಗಂತೆ ಹಿಂಗಂತೆ, ಟೈಮ್ ಆಗುತ್ತೆ, ಸ್ಟ್ರಿಕ್ಟು ಅಂತ. ಏನೂ ಆಗಿಲ್ಲ, ಪಾಪ ನಗ್ನಗ್ತಾ ಬಿಟ್ರು. ಹೌದು. ಆಮೇಲೆ ನೋಡ್ಬಿಟ್ಟು ನಾವು 2 kg ಕಾಫಿ ಪೌಡರ್ ತಗೊಂಡಿದ್ವಿ. ಕಾಫಿ ಬೀಜನ ಓನ್ಲಿ ಕಾಫಿ ಅಂದ, ಹ್ಞೂ ಅಂದ್ವಿ. ಓಕೆ ಗೋ ಅಂದ. ನಮ್ಮ ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಇದು ಮಾರುತಿ ಅವ್ರದ್ದಲ್ಲ, ಬರೀ ಸುಜುಕಿ ಅವ್ರದ್ದು, ಸುಜುಕಿ ಸ್ವಿಫ್ಟು. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಾವು ಪೂಟೋ ನಟಾಲಿಸ್ ಬಸ್ ಸ್ಟೇಷನ್ಗೆ ಹೋಗಿ ತಲುಪ್ತೀವಿ. ಅಲ್ಲಿಗೆ ಹೋದ್ಮೇಲೆ ಪುಟಾಣಿ ಹಳ್ಳಿ, ಬರೀ 5,000 ಜನ ಇದ್ದಾರಂತೆ ಅಲ್ಲಿ. ಬಸ್ ಸಿಗುತ್ತೋ, ನಮಗೆ ಕಾರ್ ಸಿಗುತ್ತೋ, ನಮ್ಮ ಹೋಟೆಲ್ಗೆ ಹೆಂಗೆ ಹೋಗ್ತೀವೋ ಒಂದು ಗೊತ್ತಿಲ್ಲ. ಸೊ ಅಲ್ಲೇ ಹೋದ್ಮೇಲೆ ಡಿಸೈಡ್ ಮಾಡ್ಕೊತೀವಿ ಏನು ಮಾಡೋದು ಅಂತ. ಒಂದು 8 ಅವರ್ ಆದಮೇಲೆ ಚಿಲ್ಲಿಗೆ ಬಂದು ತಲುಪಿದ್ದೀವಿ. ಇಟ್ಸ್ ವೆರಿ ವೆರಿ ಚಿಲ್ಲಿಯಾ. ಪೂಟೋ ನಟಾಲಿಸ್ ಅಂತ ಒಂದು ಹಳ್ಳಿಗೆ ಬಂದು ತಲುಪಿದ್ದೀವಿ. ಪುಟಾಣಿ ಹಳ್ಳಿ, ವೈಬೇ ಕಂಪ್ಲೀಟ್ ಡಿಫ್ರೆಂಟು. ಇವಾಗ ಹೋಟೆಲ್ಗೆ ಊಬರಲ್ಲಿ ಹೋಗಬೇಕು, ಆದರೆ ಅದಕ್ಕೂ ಮುಂಚೆ ನಮ್ಮ ಹೋಟೆಲ್ ಇರೋದು ಊರು ಹೊರಗಡೆ. ಅಲ್ಲಿ ನಮಗೇನೂ ಸಿಗಲ್ಲ. ಅದಕ್ಕೆ ವಾಟರ್ ಬಾಟಲು, ನೀರು, ತಿನ್ನೋಕ್ಕೆಲ್ಲ ಇಲ್ಲಿಂದಲೇ ತೊಗೊಂಡೋಗ್ಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ಸಿಟಿ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲ ಪುಟಾಣಿ ಶೆಡ್ ಮನೆಗಳು. ಎಲ್ಲಿ ಹುಡ್ಕಚ್ಚಿನ ಇಲ್ಲಿ ಇಲ್ಲ, ಅದೊಂದು ಲೆಫ್ಟಲ್ಲಿ ನೋಡ್ದೆ ಕೇಳ, ಅಲ್ಲಿ ಕಾಫಿ ಅಂತ ಇತ್ತು, ಮತ್ತೆ ಸ್ಟೋರ್ ಕೂಡ ಇದೆ ಅಂತ ಇತ್ತು. ಯಪ್ಪ ರೆಂಟ್ ಮಾಡ್ತಾ ಇರ್ಲಿವೆ ಕಾರು. ಇವಾಗ ರೆಂಟ್ ಮಾಡಿದ್ರೆ ಸಖತ್ತು. ಸಂಜೆ ಆಗೋಯ್ತಲ್ಲ, ಹೆವಿ ಪ್ರೈಸ್. 6 ಗಂಟೆಗೆ ಇವ್ರದ್ದು ಅಂಗಡಿಗಳೆಲ್ಲ ಕ್ಲೋಸು. ಓಕೆ ಕ್ಲೋಸ್ ಆಗ್ಬಿಟ್ಟವೆಲ್ಲ. ಸೊ ಹೆಂಗಿದೆ ನೋಡಿ, ಮನೆಗಳು ಒಂಥರ ಡಿಫ್ರೆಂಟ್ ಆಗೈತೆ. ಇದು ಎಕ್ಸ್ಚೇಂಜ್ ಆಫೀಸ್ ಕಿರಣ. ಯಾವುದು ಇದು? ಪಕ್ಕದಲ್ಲಿರೋದು. ಹಿಂಗ್ ಮಾಡ್ಕೊಂಡವನೆ ಪುಟಾಣಿ ಇರೋದೇ ಹಿಂಗೆ ಇಲ್ಲಿ. ರೆಂಟು ಕಾರು ಇಲ್ಲೇ ರೆಂಟ್ ತಗೊಬೋದು, ಎಕ್ಸ್ಚೇಂಜ್ ಆಫೀಸು ಇಲ್ಲೇ. ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಮಾಡ್ಕೊಂಡಿಲ್ಲ ಇಲ್ಲಿ ಕಿರಣ್ ಎಲ್ಲ ಪುಟಾಣಿ ಬಿಲ್ಡಿಂಗ್. ಚೂರು ಎಲ್ಲಿ ನೋಡಿದ್ರು ನಿನಗೆ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಲ್ಲ, ನೋಡ್ದ? ಮತ್ತೆ ಎಲ್ಲ ವುಡ್ ಅಲ್ಲ, ವುಡ್ ಅಲ್ವಾ ಇವೆಲ್ಲ? ಮರ, ಶೆಡ್ಡು. ಇದು ಏನಪ್ಪ, ನಮ್ಮ ಕಡೆ ಶೆಡ್ ಥರ ಹಾಕ್ತಾರಲ್ಲ ಅದು. ನಾವು ಸೆಟಿಲ್ ಮಾಡ್ಬಿಡ್ಬೇಕಾಗಿತ್ತು. ನಾವು ಊರಾಚೆ ಮಾಡ್ಕೊಂಡ್ಬಿಡ್ತೀವಿ, ಚೆನ್ನಾಗಿದೆ ಕ್ಯಾಬಿನ್ ಅನ್ಕೊಂಡು. ಇವಾಗ ಅಲ್ಲಿ ಹೋದ್ರೆ ನರಪಿಳ್ಳೆ ಇರಲ್ಲ, ಅಲ್ಲೇನು ತಿನ್ನಕ್ಕೂ ಉಣ್ಣಕ್ಕೂ. ಯಾವುದು ದೊಡ್ಡ ಸೂಪರ್ ಮಾರ್ಕೆಟ್ ಚಿನ್ನು. ಹೌದಾ? ಕಾಫಿ ತೊಗೊಬೋದು ಇವಾಗ. ಇಲ್ಲೇನೋ ಇದೆ ನೋಡಿ ಚಿನ್ನು, ನೀನು ತಿನ್ನಕ್ಕೆ ಬ್ರೇಕ್ಫಾಸ್ಟು. ಏನು ಇಷ್ಟೊಂದು ಜಾಸ್ತಿ ಇದೆ ದುಡ್ಡುಗಳು. ಕಾರ್ನೆ 1200 ಅಂದರೆ €1 100. ಅಲ್ಲ ಇದನ್ನು ಅಷ್ಟೇ, 1000ಕ್ಕೆ €1. ಇದೆಲ್ಲ ಕಮ್ಮಿ. ಅಪ್ಪ ಸಾಕಪ್ಪ ನನಗೆ. ಬರೀ 60 ಸೆಂಟ್ ಚಿನ್ನು, ಬರೀ ₹65 ಅಷ್ಟೇ. ಸಾಕು, ಖುಷಿ ಸಾಕು. ಕಮ್ಮಿ ಇದೆ ಚಿನ್ನು, ಅರ್ಜೆಂಟೀನಾಕ್ಕೂ ಕಮ್ಮಿ ಇದೆ. ಯಾಕಂದ್ರೆ ಹೇಳ್ಬೇಕಂದ್ರೆ ಕಮ್ಮಿ ಇದೆ ಅಲ್ವಾ. ಆ್ಯಕ್ಚುಲಿ ನಾವು ಬಂದಿರೋ ಸ್ಟೋರ್ ಹೆಂಗಪ್ಪ ಅಂದರೆ, ಇದ್ರ ಪಕ್ಕನೇ ಇರೋದು ತುಂಬ ಕಾಸ್ಟ್ಲಿ ಇರಬೇಕು. ಇದೇ ನಮ್ಗೆ ಕಮ್ಮಿ ಅನಿಸ್ತಿದೆ ಅಂದರೆ ಇಟ್ಸ್ ಗುಡ್ ಅಂತಾನೆ ಅರ್ಥ. ಬಸ್ ಸ್ಟಾಪ್ ಪಕ್ಕನೇ ಇದೆ. ಅಷ್ಟೊಂದಾ ಬ್ರೇಕ್ಫಾಸ್ಟ್? 2 ದಿನಕ್ಕೆ. ಓಕೆ 2 ದಿನಕ್ಕೆ ಒಂದು. ಅದೇನು ಸಿಗಲ್ಲ ಚಿನ್ನ, ಮನೆ ಹತ್ರ ಏನೂ ಇಲ್ಲ ಬ್ರೇಕ್ಫಾಸ್ಟ್ಗೆ. ಆ್ಯಕ್ಚುಲಿ ಇದು ₹1,000 ಅಂದರೆ 1,000 ಚಿಲ್ಲಿಯನ್ ಪೀಸಸ್ಗೆ ₹100 ಇಂಡಿಯನ್ ಲೆಕ್ಕ. ಸೊ ಇವೆಲ್ಲ ಬರೀ ₹60, ₹65, ₹100 ಎಲ್ಲ ಅಷ್ಟೇ.
ಕಮ್ಮಿನೇ ಇದೆ. ಅದೇ ಇವ್ರು ಒಂದು ಸ್ವಲ್ಪ ಏನಾದ್ರು ತಿನ್ನಕ್ಕೆ ಇಡ್ಬೇಕಾಯ್ತು ಚಿನ್ನು, ಬರೀ ಶುಗರ್ ಇಟ್ಟವ್ರೆ. ಅಲ್ಲ ಸಕ್ಕರೆ ತಿನ್ನಕ್ಕಾಗಲ್ಲ ಗುರು. ಬೇಕ್ರಿ ಪ್ರಾಡಕ್ಟ್ಸ್ ಎಷ್ಟಂತ ತಿನ್ನಕ್ಕಾಗುತ್ತೆ. ಚೆನ್ನಾಗಿದೆ ಚಿನ್ನು, ಜನಗಳು ಚೆನ್ನಾಗಿ ಮಾತಾಡ್ತಾರೆ. ಆಯ್ತಾ ಶಾಪಿಂಗು? ಶಾಪಿಂಗ್ ಬಾಯ್. ಅಮ್ಮ ಇನ್ನು ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಹೋಗ್ಬಿಟ್ರೆ ಒಂದು ಬರ್ಗರ್ ಅಂಗಡಿ ಸಿಗುತ್ತಂತೆ. ಆ ಬರ್ಗರ್ ಅಂಗಡಿಲಿ ಹೆಂಗ್ ಮಾಡ್ತಾರಂದ್ರೆ ತಿಂದ್ರೆ 2 ದಿನ ಎದೊಳಲ್ವಂತೆ. ಏನಿದ್ ಕಾರ್ ಹಿಂಗೈತೆ, ಅಣ್ಣನ ಎದುರಿಳ್ತದೆ ಇಲ್ಲ. ಕೊಟ್ಬಿಟ್ಟಾರ ಆಮೇಲೆ ಹಳೆ ನಮ್ಗೆ ಬಾಡಿಗೆ ಕಾರು. ಓ ಕಾಮಿಡಿ ಗುರು. ಏನ್ ಗೊತ್ತಾ ಚಿನ್ನು, ಅದು ಗಾಳಿ ಜೋರಾಗಿ ಬಿಸ್ತಾ ಇದೆಯಲ್ಲ, ಅದು ಸಖತ್ತು ವರ್ಸ್ಟ್ ಮಾಡ್ತಾ ಐತೆ ವೆದರ್ನ, ಕೋಲ್ಡು ಎಲ್ಲ. ಇಲ್ಲಾಂದ್ರೆ ಸರಿ ಇರೋದು. ನಾವು ಸಿಟಿ ಒಳಗೆ ಮಾಡಿದ್ರೆ ಟೆನ್ಷನ್ ಇರ್ತೀರ ಚಿನ್ನು, ಆರಾಮಾಗಿ ಮಾಡ್ಬಿಡುವ ಆಯ್ತು. ಸಿಟಿ ಒಳಗೆ ಮಾಡಿದ್ರು ನಡಿಬೇಕಾಗಿತ್ತು ಮನ. ನಡೆಯೋದು ಓಕೆ ಮನ. ನಾವೆಲ್ಲ ಇಳಿದ ತಕ್ಷಣ ನೋಡಿಯಾಗೆಲ್ಲ ಎತ್ಕೊಂಡೇ ಹೋಗ್ಬೇಕು ಅನ್ನೋದು ಕಾನ್ಸೆಪ್ಟ್ ಇರ್ಲಿಲ್ವಲ್ಲ ಅವಾಗ. ಅದು ನೀರು ಸಿಗಲ್ಲ ಅನ್ನೋ ಡೌಟ್ ಅಲ್ಲ. ಪೊಲೀಸ್ ಅವ್ರ ಹತ್ರ ಡ್ರಾಪ್ ಹಾಕ್ಸ್ಕೊಬೋದಪ್ಪ, ತಿರ್ಗಾಡ್ತಾವ್ರು ಸುಮ್ಮನೆ. ಓಲಾ ಚಿಲ್ಲಿಗೆ ಸ್ವಾಗತ ಸುಸ್ವಾಗತ. ಚಿಲ್ಲಿಗೆ ಬಂದ ತಕ್ಷಣ ನಮ್ಮ ಕಿರಣ್ ಏನ್ ಮಾಡ್ತಾ ಇದ್ದಾನೆ? ಒಳ್ಳೆ ಕಾಫಿ ಮಾಡಿಕೊಟ್ರು ಅಕ್ಕ, ಒಳ್ಳೆ ಬರ್ಗರ್ ಮಾಡ್ತಾವ್ರೆ, ತಿನ್ಕೊಂಡು ಒಳ್ಳೆ ಮ್ಯೂಸಿಕ್ ಹಾಕವ್ರೆ, ಮಜಾ ಮಾಡ್ತಾ ಇದೀವಿ. ಹೆಂಗಿದೆ ಗೊತ್ತಾ ವೈಬು, ಸೂಪರು. ಯಾವುದೋ ಹಳ್ಳಿಯಲ್ಲಿ ಎಂಡ್ ಆಫ್ ದ ವರ್ಲ್ಡು ಸದರ್ನ್ ಮೋಸ್ಟ್ ವಿಲೇಜಲ್ಲಿ ಕೂತ್ಕೊಂಡು ಲೋಕಲ್ ಅವ್ರ ಥರ ಜಗ್ಲಿ ಕಟ್ಟೆ ಕತ್ಕೊಂಡು ಕಾಫಿ ಕುಟ್ಕೊಂಡು ಅರಟೆ ಹೊಡಿತಾರಲ್ಲ, ಹಂಗೆ ಕೂತ್ಕೊಂಡಿದ್ದೀವಿ ಅಕ್ಕನ ಹತ್ರ ಅರಟೆ ಹೊಡ್ಕೊಂಡು. ನಾನು ಮಾತಾಡ್ತಾರದು ಅಕ್ಕಂಗೆ ಅರ್ಥ ಆಯ್ತಲ್ಲ, ಅಕ್ಕ ಮಾತಾಡ್ತಾರೆ ದರ್ಗ ಅರ್ಥ ಆಯ್ತಲ್ಲ. ಸೊ ಚಿಯರ್ಸ್ ಟು ಅವರ 102ನೇ ದೇಶ ಚಿನ್ನು, ಚಿಯರ್ಸ್. ಅಲ್ಲಿ ನೋಡಿದ್ರೆ ಓಷನ್ ಕಾಣಿಸ್ತಾ ಇದೆ. ನಾವು ಪಕ್ಕ ಲೋಕಲ್ ಹೆಸರು ಕೂತ್ಕೋತಾರಲ್ಲ ಜಗಲಿ ಕಟ್ಟೆ ಮೇಲೆ, ಹಂಗೆ ಕೂತ್ಕೊಂಡು ಬರ್ಗರ್ ಹೇಳಿದ್ದೀವಿ, ಕಾಫಿ ಕುಡಿತಾ ಇದ್ದೀವಿ. ಆಯ್ತಾ ಚಿನ್ನು? ಸಂಸಾರ ಮಾಡೋಕ್ಕೆಲ್ಲ ತಗೊಂಡ ಗಂಟು ಬುತ್ತಿ ಎಲ್ಲ. ಕಾರ್ ಬಂತು, ಇವಾಗ ಹೊರಡ್ತಾ ಇರೋಣ. ಊಬರು ನಾನು ಸಿಗಲ್ಲ ಅನ್ಕೊಂಡಿದ್ದೆ, ಇಲ್ಲಿ ಊಬರು ಸಿಕ್ತು ಆ್ಯಕ್ಚುಲಿ. ನೀನು ಹಿಂದೆ ನೋಡ್ಲಿಲ್ಲ ಕಿರಣ ಸಮುದ್ರನ? ನೋಡ್ದೆ. ಗ್ರಾಸಿಯಾಸ್, ಅಡಿಯೋಸ್, ಚಾವ್. ಅಕ್ಕಂದು ಅಂಗಡಿ ಫುಲ್ಲು ಫೇಮಸ್ ಕಿರಣ. ನಾವು ಬಂದು ಕುತ್ಕೊಂಡಿದ್ದೆ ನೋಡಿದ್ರೆ ಎಷ್ಟು ಜನ ಬಂದು ಎತ್ಕೊಂಡು ಹೋಗ್ತಾವ್ರೆ ಅಂತ. ತುಂಬಾ ಜನ ಬಂದ್ರೆ ಆ್ಯಕ್ಚುಲಿ. ಡೌಟ್ ಮೇಲೆ ಬಂದಿದೆ ನಾನು ಆ್ಯಕ್ಚುಲಿ. ಎಷ್ಟು ಜನ ಬಂದ್ರು ಗೊತ್ತಾ ಈ ಅಕ್ಕನ ಅಂಗಡಿ ಹತ್ರ. ಆಕ್ಚುಲಿ ನಿಜವಾಗ್ಲೂ ನಾನು ಕಾಫಿನ ಎಷ್ಟು ಚೆನ್ನಾಗಿ ಮಾಡ್ಕೊಡ್ತಾನೆ ಅನ್ಕೊಂಡಿರ್ಲಿಲ್ಲ ಕಿರಣ. ಪುಟಾಣಿ ಅಂಗಡಿ, ಇಲ್ಲೆಲ್ಲ ಪುಟಾಣಿ ಅಂಗಡಿನೇ. ಅಲ್ಲೊಂದು ದೊಡ್ಡ ಅಂಗಡಿ ನೋಡ್ತೀನಿ, ಬರ್ಗರ್ ಅಂಗಡಿ. ಅದಕ್ಕೆ ಯಾರು ಹೋಗ್ತಾ ಇಲ್ಲ, ಎಲ್ಲರೂ ಇದಕ್ಕೆ ಬರ್ತಾವ್ರೆ. ನಾವು ಒಂದು ದೇಶ ಬಿಟ್ಟು ಇನ್ನೊಂದು ದೇಶ ಬಂದು ಆಗ ಸಂಸಾರ ಮಾಡಕ್ ರೆಡಿ ಆಗ್ಬಿಟ್ಟಿದೀವಿ, ಎಲ್ಲ ಗಂಟು ಮುಟ್ಟ ಎತ್ಕೊಂಡು. ಇವಾಗ ಹೇಳಿದ್ವಿ ದೇಶಕ್ಕೆ. ಅದೇ ಟ್ರಾವೆಲ್ ಮಾಡ್ತಿದ್ರೆ ನಮ್ಗೆ ಯಾವ ದೇಶನೂ ಬೇರೆ ಅನ್ಸಲ್ಲ, ಎಲ್ಲ ನಮ್ಮವರೇ ಅನ್ಸ್ತಾರೆ. ನಕ್ಕೊಂಡು ಮಾತಾಡ್ಕೊಂಡು ಹೋಗ್ಬಿಡ್ಬೋದು. ಏನ್ ಗೊತ್ತಾ, ನಾವು ಬೇಜಾರೇ ಮಾಡ್ಕೊಂಡ್ ಬರ್ಬೋದು. ಅವ್ರ ಹತ್ರ ಅನ್ಕೊಳ್ತಾರೆ ಮುಖ ಸಿಂಡಿಸ್ಕೊಳಕ್ಕೆ ಹೋಗ್ಬಾರ್ದು. ಏನೇನ್ ಗೊತ್ತಾದ್ರೂ ಅವ್ರ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದಾರೆ ಅಂತ ನಗ್ಬಿಡ್ಬೇಕು ಅಷ್ಟೇ. ಅವ್ರಿಗೆ ಯಾರು ಕೆಟ್ಟದಾಗ ಹೌದು, ನಮ್ಗೆ ಎಕ್ಸ್ಪೀರಿಯನ್ಸ್ ಯಾವತ್ತೂ ಬ್ಯಾಡ್ ಆಗಿರಲ್ಲ ಕಿರಣ. ಬಂದ್ರಾ ಕ್ಯಾಬ್ ಅವರು? ಎಲ್ಲೋ ತಿರ್ಗಾಡ್ಕೊಂಡ್ ಬರ್ತಾವನ್ ಗುರು. ಕಿರಣ ಬಸ್ ನೋಡಲ್ಲಿ, ಬಸ್ಸು ಬ್ಲೂ ಕಲರ್ ಬಸ್ಸು, ರೆಡ್ ಕಲರ್, ಯೆಲ್ಲೋ ಕಲರ್ ಮನೆಗಳು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನೋ ಗೊತ್ತಿಲ್ಲ ಗುರು ಇವೆಲ್ಲ. ಅರೆ ಒಳ್ಳೆ ವೈಬ್ ಗುರು. ಒಂದು ದೇಶಕ್ಕೆ ಬಂದರೆ ನನಗೆ 25 ದಿನ ಆಯಿತು ನಾವು ಟ್ರಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬ್ರೆಜಿಲಿಂದ ಎಲ್ಲಿ ನಾವು ಪ್ಯಾರಿಸಿಂದ ಬ್ರೆಜಿಲಿಗೆ ಬಂದ್ವಿ, ಬ್ರೆಜಿಲಿಂದ ಅರ್ಜೆಂಟೀನಾಗೆ ಬಂದು, ಅರ್ಜೆಂಟೀನಿಂದ ಇವಾಗ ಚಿಲ್ಲಿಗೆ ಬಂದಿದ್ವಿ. ಟೋಟಲ್ 24-25 ದಿನ ಆಯಿತು. ಇನ್ನೂ ಫ್ರೆಶ್ ಅನ್ನಿಸ್ತಾ ಐತೆ ನನಗೆ. ಇವಾಗ ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀವಿ ಅನ್ನಿಸ್ತಾ ಇದೆ. ಚಿಕ್ಕ ಹುಡುಗ ಕಿರಣ ಯಾರು? ಈ ಬ್ಯಾಗ್ 5 ನಿಮಿಷ ಇಲ್ಲಿಂದ. ಅಲ್ಲ ಆಗುತ್ತೆ, ಪರವಾಗಿಲ್ಲ. ಆಗುತ್ತಾ? ನೋಡ್ತೀನಿ ಫಸ್ಟ್. ಬೇಗ ಅಂತ. ಅಪ್ಪ ನಮಗೆ ಆ್ಯಕ್ಚುಲಿ ಚಳಿ, ಗಾಳಿ ಸಖತ್ ಗಾಳಿಯಿಂದ ಹೆವಿ ಕೋಲ್ಡ್ ಆಗ್ತದೆ. ಕೈಯೆಲ್ಲ ಫ್ರೀಸ್ ಆಗೋಯ್ತು ಬೇರೆ. ನನ್ನ ಕೈಯಲ್ಲಿ ಸೆನ್ಸೇ ಬರ್ತಿಲ್ಲ ನೆನ್ನೆಯಿಂದ. ಬೆರಳು ಮುಟ್ಟು ನೋಡಿ ಹೆಂಗಾಗೈತೆ, ನಿಮಗೆ ಗೊತ್ತಾಗುತ್ತೆ. ಪುಟಾಣಿ ಸಿಟಿ ಆದರೂ ಚೆನ್ನಾಗಿದೆ ಅಲ್ಲ ಆಶಾ? ಸಕ್ಕತ್ತಾಗಿದೆ ಕಿರಣ ಮಾತ್ರ. ನನಗೆ ಒಳ್ಳೆ ಬೊಂಬೆ ಶೋಗಳಲ್ಲಿ, ಕಾರ್ಟೂನ್ ನೆಟ್ವರ್ಕಲ್ಲಿ ಚಿಕ್ಕ ಚಿಕ್ಕ ಮನೆಗಳು ಕಾಣಿಸ್ತಿತ್ತು ಗೊತ್ತಾ, ಕಾರ್ಟೂನ್ ಮನೆಗಳ ಥರ ಹಂಗೆ ಇದಾವೆ ಎಲ್ಲ. ಚೆನ್ನಾಗಿದೆ. ಫಸ್ಟು ಬನ್ನಿ ಹೋಟೆಲ್ ರೂಮ್ ಹೋಗೋಣ, ಚಳಿ ತಡ್ಕೊಳಕ್ಕಾಯ್ತಲ್ಲ ನನಗಂತೂ. ಬಾಲಿ, ಮಲೇಷಿಯಾ, ಥೈಲ್ಯಾಂಡ್, ಕಾಂಬೋಡಿಯಾ, ವಿಯೆಟ್ನಾಂ
ಈ 5 ದೇಶಗಳನ್ನ ಒಟ್ಟಿಗೆ ನೋಡೋದು ಹೇಗಿರುತ್ತೆ. ಇದೇ ಆಗಸ್ಟ್ 24ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ 11 ದಿನಗಳ ಕಾಲ ಈ 5 ದೇಶಗಳ ಆಲ್ ಇನ್ಕ್ಲೂಸಿವ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಫ್ಲೈಟ್ಸು, 3 times ಇಂಡಿಯನ್ ಮೀಲ್ಸು, ವೀಸಾ, ಇನ್ಶೂರೆನ್ಸು, ಅಲ್ಲಿ ಸೈಟ್ ಸೀಯಿಂಗ್ ಜಾಗ, AC ಬಸ್ಸಲ್ಲಿ ಓಡಾಡೋದು ಎಲ್ಲ 5 ಕಂಟ್ರಿಗೆ ಹೋಗೋ ಫ್ಲೈಟ್ಸು, ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇರೋದು. ಬೇಗ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ನಾವು ಸೇಫಾಗಿ ನಿಮಗೆ ಇವೆಲ್ಲ ದೇಶಗಳು ತೋರಿಸ್ಕೊಂಡು ವಾಪಸ್ಸು ಬೆಂಗಳೂರು ಏರ್ಪೋರ್ಟ್ ಕರ್ಕೊಂಡ್ಬಂದ್ಬಿಟ್ಬಿಡ್ತೀವಿ. ಸೊ ಇನ್ನೇನು ಕಾಯ್ತಾ ಇದ್ದೀರಾ ರೀ? ಆಲ್ ಇನ್ಕ್ಲೂಸಿವ್ ಪ್ಯಾಕೇಜು, ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ನಮ್ಮ ಚಿಲ್ಲಿಯ ಮನೆಗೆ ಸ್ವಾಗತ. ಚಿಲ್ಲಿ ಆಗೇನೆ ಇದೆ. ಸೊ ಸೂಪರ್ ಆಗಿದೆ. ಆಕ್ಚುಲಿ ಮನೆ ಅನ್ನಕ್ಕಿದೆ ಶಲೇಟ್ಸ್ ಅಂತ ಹೇಳ್ಬೋದು. ಇದನ್ನ ಫುಲ್ ದೊಡ್ಡ ಜಾಗದಲ್ಲಿ ಒಂದು ಬಂಗ್ಲೆ ಕೊಟ್ಟಿದ್ದಾರೆ ನಮ್ಗೆ. ಬನ್ನಿ ಕರ್ಕೊಂಡು ಹೋಗ್ತೀನಿ ಬಂಗ್ಲೆಗೆ. ಇವರು ಶಲೆ ಅನ್ನಲ್ಲ, ಕ್ಯಾಬಿನೋಸ್ ಅಂತಾರೆ ಇವರು. ಚಿನ್ನು ಫಸ್ಟ್ ಬಾಗ್ಲಾಕ್ಬಿಡಮ್ಮ, ನನಗೆ ಆಯ್ತಲ್ಲ. ಆಕ್ಚುಲಿ ಹೊರಗಡೆ ಎಷ್ಟು ಗಾಳಿ ಇದೆಯೋ, ಮನೆ ಒಳಗಡೆ ಅಷ್ಟೇ ಕೋಸಿ ಆಗಿದೆ. ನಾವು ಇವಾಗ ತಾನೇ ಬಂದು ಚೆಕ್ ಇನ್ ಆದ್ವಿ. ಅಡುಗೆ ಮನೆ ಕೊಟ್ಟಿದ್ದಾರೆ, ಎಲ್ಲ ಐಟಮ್ಸ್ ಇಟ್ಟಿದೆ ನೋಡಿ. ನನಗೆ ಹೆಂಗ್ ಅನಿಸ್ತೈತೆ ಗೊತ್ತು, ಇದು ಯಾವುದೋ ಕಾರ್ಟೂನ್ ಪಿಕ್ಚರ್ ಅಲ್ಲಿ ನೋಡಿದಾಗ ನಿಜವೂ ನಂಗೂ ಹಂಗೆ ಅನಿಸ್ತಾ ಇದ್ದು. ಆ ಪ್ಲೋಟಗಳು ಜೋಡಿಸಿರೋದು ಅಥವಾ ಎಲ್ಲ ಇಟ್ಟಿರೋದೆಲ್ಲ ಸಕ್ಕತ್ತಾಗಿದೆ. ಕಿರಣ ಮಾತ್ರ ತಟ್ಟೆಗಳಿದೆ, ಮೈಕ್ರೋ ಓವನ್ ಐತೆ. ಮೈಕ್ರೋ ಓವನ್ ನನ್ನ ಪಕ್ಕ ವರ್ಕ್ ಆಗಲ್ಲ ಚಿನ್ನು. ನನಗೆ ಇದು ವರ್ಕ್ ಆದ್ರೆ ಸಾಕು. ಕಾಫಿ ಅಷ್ಟೇ ಮಾಡ್ಕೊಂಡು ನಾವು. ಇದೇನಿದು? ಬಾತ್ರೂಮ್. ಓ ಕ್ಲೀನ್ ಆಗಿದೆ ಚಿನ್ನು. ವಾವ್, ಇದನ್ನ ಕಬೀನಾ ಅಂತಾರೆ. ಕಬೀನ್ಸ್. ಓಕೆ, ಕ್ಲೀನ್ ಆಗಿದೆ. ಕ್ಲೀನ್ ಆಗಿದೆ ಗುರು, ನಿಜವಾಗಿ ಕ್ಲೀನ್ ಆಗಿದೆ. ಡ್ರೈಯರ್ ಅಲ್ಲಿ ಇಟ್ಟವ್ರು ಕಿರಣ, ಪರವಾಗಿಲ್ಲ, ಕ್ಲೀನ್ ಆಗಿದೆ. ಆಮೇಲೆ ಇಲ್ಲೊಂದು ಡೈನಿಂಗ್ ಟೇಬಲ್ ಇದೆ. ಇಬ್ರಿಗೆ ಮಾತ್ರ ಕುತ್ಕೊಳಕ್ ಡೈನಿಂಗ್ ಟೇಬಲ್ ಇದೆ. 3ನೇ ಬಂದ್ರೆ ಕುತ್ಕೊಳಕ್ ಡೈನಿಂಗ್ ಟೇಬಲ್ ಜಾಗ ಇಲ್ಲ. ಇಲ್ಲಿ ರೆಫ್ರಿಜರೇಟರ್, ಫ್ರಿಡ್ಜ್ ಇಟ್ಟಿದ್ದಾರೆ. ಫ್ರಿಜ್ ಏನಿದೆಯಾ? ಏನು ಇಲ್ಲ, ನಾವೆಲ್ಲ ತಗೊಂಡ್ಬಂದಿದ್ವಿ ಸದ್ಯಕ್ಕೆ. ಓಕೆ, ಆಮೇಲೆ ಶೂ ಬಿಚ್ಬೋಣ. ಯಾಕಂದ್ರೆ ನಾವ್ ಅಲ್ಲಿಂದ ತಿರ್ಗಾಡ್ಕೊಂಡ್ ನಾವೇ ಇರ್ತೀವಿ, ಗಲೀಜಾಗ್ಬಿಡುತ್ತೆ. ಓ ಚಿನ್ನು, ಬೆಡ್ ದೊಡ್ಡದಿದೆ. ಓ ಸೂಪರ್. ಅರ್ಜೆಂಟೀನಲ್ಲಿ ಎಲ್ಲ ಕಡೆ ಇಷ್ಟಿಷ್ಟು ಲೈಟ್ ಹಾಕೊಳ್ಳಮ್ಮ. ಅರ್ಜೆಂಟೀನಲ್ಲಿ ಎಲ್ಲ ಕಡೆ ಇಷ್ಟಿಷ್ಟೇ ಇತ್ತ ಬೆಡ್ಡು. ನಾನು ಆಚೆ ಜಗಳ ಆಡ್ತಾ ಇದ್ವಿ. ಬಾಚಿನೋ, ಇದು ಯಾಕೋ ಸ್ಟ್ರಾಂಗ್ ಆಗಿದೆ ಅನ್ಸುತ್ತೆ. ರೆಡಿ, ಸ್ಟಡಿ, ಗೋ, 1 2 3. ಅಮ್ಮ ಚಿರು, ಟಾಟಾ ಬಾಯ್ ಬಾಯ್ ಚಿರು. ನಾನು ಮಲ್ಕೋತೀನಿ. ನಾನು ಈ ಚಳಿಲಿ ಎಲ್ಲೂ ಬರಲ್ಲ, ನನಗೆ ಆಯ್ತಲ್ಲ, ಸುಸ್ತಾಯ್ತೈತೆ. ಅದಕ್ಕೆ ಆಕ್ಚುಲಿ 7 ಗಂಟೆ ಕಿರಣ, ಕತ್ಲಾಗಿಲ್ಲ ಇನ್ನ. ಆಮೇಲೆ ಹೀಟ್ರ್ ಇದೆ ನೋಡಿ ಇಲ್ಲಿ. ಹೆಂಗೆ ಅಂತ ಕೇಳ್ತೀರಲ್ವಾ, ನೋಡಿ ಇಲ್ಲಿ ಹೀಟ್ರಿದೆ. ಇದೇ ಫುಲ್ ಹೀಟ್ರ್ ಆಗೋದು. ಮಿನಿಮಮ್ಮು ಮ್ಯಾಕ್ಸಿಮಮ್ಮು, ಫುಲ್ಲು ಮ್ಯಾಕ್ಸಿಮಮ್ ಇಟ್ಬಿಟ್ಟಿದ್ದಾಳೆ ಅಕ್ಕ. ಫುಲ್ಲು ಕೋಲ್ಡ್ ಆಗಿದೆ. ಇಡೀ ಮನೆಗೆ ಇದು ಒಂದೇ ಹೀಟ್ರ್. ಹೀಟ್ ಆಗಿದೆಯಪ್ಪ, ಫುಲ್ ಹೀಟ್ ಆಗಿದೆ. ಹೌದು ನೋಡಿ ಕಿರಣ, ಇಲ್ಲಿಂದ ನಿಮ್ಗೆ ತೋರಿಸಿ ನೋಡಿ, ಗಾಳಿ ಎಷ್ಟು ಬೀಸ್ತಾ ಇದೆ ಅಂತ ನಿಮ್ಗೆ ಇಲ್ಲದ್ರೆ ಗೊತ್ತಾಗ್ಬಿಡ್ತಾರೆ ನೋಡಿ. ತೋರಿಸ್ತೀನಿ. ಬಾಲ್ಕನಿ ಇದೆಯಲ್ಲ ಕಿರಣ, ನಮ್ಗೆ ಬಾಲ್ಕನಿ ಇದೆಯಾ ಗೊತ್ತಿಲ್ಲ ಚಿನ್ನು. ಇಡೀ ಫುಲ್ ಜಾಗ ನಮ್ದು ಕಿರಣ. ಬಾಲ್ಕನಿ ಏನು? ಬಾಲ್ಕನಿ ಇದ್ರು ಈ ಚಳಿಗೆ ಹೊರಗಡೆ ಹೋಗಂತೂ ಕುತ್ಕೊಳಕ್ ಆಗಲ್ಲ ಚಿನ್ನು. ಅವ್ರು ಓಷನ್ ವ್ಯೂ ಅಂತ ಹೇಳಿದ್ರು ಕಿರಣ, ಕಾಣಿಸ್ತಾ ಇಲ್ಲ ಓಷನ್. ಓಷನ್ ಪಕ್ಕದಲ್ಲಿ ಐತೆ. ತಗಪ್ಪ, ಚಪ್ಪಲಿ ಹಾಕಿಲ್ಲ. ಅಣ್ಣ ದೊಡ್ಡ ಟಿವಿ ಹಾಕೊಂಡ್ಬಂದವ್ರು. ಈ ದೊಡ್ಡ ಒಲ್ಚೂರ್ ಇದೆ ಚಿನ್ನು ಇಲ್ಲಿ. ಇದು ಇಲ್ಲಿನ ಪ್ರಾಣಿ ಪಕ್ಷಿ. ಇದು ಓನರ್ ಮನೆ ಅದೇ ಅಂತ ಚಿನ್ನು. ಹೌದು, ಹೇಳಿದ್ರಲ್ಲ ಬಂದು. ಆಮೇಲೆ ನೋಡಿ ಇದು ಹಿಂಗೆ ಆಟೋ ಲಾಕ್ ಕಿರಣ ಅನ್ಸ್ತಿದ್ದು. ಕೀ ನಾನು ತಗೊಂಡಿದ್ದೀನಿ. ಓಕೆ ಬರ್ತಾ ಇದೀನಿ ಹೊರಗಡೆ. ಚಿನ್ನು ಇದು ಫಸ್ಟ್, ಇದು ಗ್ರೌಂಡ್ ಫ್ಲೋರು. ಫಸ್ಟ್ ಫ್ಲೋರು ಇದೆ, ಸೆಕೆಂಡ್ ಫ್ಲೋರು ಇದೆ, ಥರ್ಡ್ ಫ್ಲೋರು ಇದೆ. ಇವ್ರದ್ದು ದೊಡ್ಡ ಹೊಲ ಚಿನ್ನು. ಹೊಲದಲ್ಲಿ ಮಾಡ್ಕೊಂಡ್ಬಿಟ್ಟವ್ರೆ. ನನಗೆ ಐಸ್ಲ್ಯಾಂಡ್ ಫೀಲ್ ಆಗ್ತಿದೆ ಈ ಗಾಳಿ ನೋಡಿ ಅಲ್ವಾ. ನಾವು ಐಸ್ಲ್ಯಾಂಡಲ್ಲಿ ಯಾವುದೋ ಟೆಂಟಲ್ಲಿ ಇದ್ವಲ್ಲ, ಕಾರ್ ಹಾಕೊಂಡು ಓಪನ್ ಅಲ್ಲಿ ಇದ್ದಿದ್ದು. ವಾವ್, ಚೆನ್ನಾಗಿದೆ ಟೆಂಟು. ಅದು ದೊಡ್ಡ ಫ್ಯಾಮಿಲಿಗೆ ಬಂದ್ರೆ ಅನ್ಸುತ್ತಲ್ವಾ? ಸೂಪರ್ ಆಗಿದೆ ಗುರು. ಅಕ್ಕಂದು ಒಳ್ಳೆ ಜಾಗ ಅಲ್ವಾ. ಏನು ಆ ಕಡೆ ಎಲ್ಲ ಪಾಳಾಗಿರೋ ಮನೆಗಳವೆ. ಬಾಯ್ ಬಾಯ್ ಅಣ್ಣ. ಓನರ್ ಮನೆ. ಫುಟ್ಬಾಲ್ ಗ್ರೌಂಡು ಇದೆ. ಆಶಾ ಓಡಾಯ್ತಾಳೆ ಚಳಿ ತಡ್ಕೊಳಕ್ ಆಗ್ದಲೆ. ಗಾಳಿ ನೋಡು ಎದ್ರಕೊಂಡ್ಬಿಟ್ಟಿದೆ ಹಂಗೆ. ನನಗೂ ತಡ್ಕೊಳಕ್ ಆಯ್ತಾರ ಗುರು ಚಳಿ. ನಾನು ಹೋಯ್ತೀನಿ ಒಳಗೆ. ಟಾಟಾ ಬಾಯ್, ಸಿ ಯು. ಬಾಯ್. ಸೊ ಅರ್ಜೆಂಟೀನಾಗೆ ಬಾಯ್ ಹೇಳಿ, ಚಿಲ್ಲಿಗೆ ಹಾಯ ಹೇಳ್ತಾ ಇವೆ. ನಮ್ಮ 102ನೇ ಕಂಟ್ರಿಗೆ ವೆಲ್ಕಮ್, ಸುಸ್ವಾಗತ. ಚಿಲ್ಲಿಗೆ ಫುಲ್ ರೆಸ್ಟ್ ತಗೊಂಡು ನಾಳೆ ಫುಲ್ ಸಿಟಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಫುಲ್ ರೆಸ್ಟ್ ಜಾಸ್ತಿ ಟೈಮ್ ಇಲ್ಲ ನಮ್ಗೆ. 7 ಗಂಟೆಗೆ ಬಂದಿರೋದು ನಾವ್ ಇವಾಗ. ಚಿನ್ನು, ನೀನು ಏನಾದ್ರೂ ಮಾಡ್ಕೋ, ಕಾಫಿನಾದ್ರೂ ಮಾಡ್ಕೊಂಡು ಕುಡಿ, ಎಂಜಾಯ್ ಆದ್ರೂ ಮಾಡು. ನನ್ನ ಬಾಯಿ ಆಕ್ಚುಲಿ ಯು ಡಿಸರ್ವ್ ಇಟ್. ಪಾಪ 3 ಸತಿ ಎತ್ತಿ ಬ್ಯಾಗ್ ಎಲ್ಲ ಎತ್ತಿ ಇಳಿಸಿ ಕಿರಣ ಸ್ಪ್ರೈನ್ ಆಯ್ತಾ. ಎಲ್ಲ ಇಮಿಗ್ರೇಷನ್ ಅಲ್ಲೂ ಬ್ಯಾಗ್ ಎತ್ತೋದು ಇಳಿಸೋದು, ಹತ್ತೋದು ಇಳಿಸೋದಾಗಾಯ್ತು. ದಯವಿಟ್ಟು ಡಿಸ್ಟರ್ಬ್ ಮಾಡ್ಬಿಡಿ. ನಾಳೆ ಬೆಳೆಯವರೆಗೂ ನಾನು ಔಟ್. ಟಾಟಾ ಬಾಯ್. ಸೈನಿಂಗ್ ಆಫ್. ಸೈನಿಂಗ್ ಆಫ್. ಸೊ ಮುಂದಿನ ನೋಡೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಇಟ್, ಟಾಟಾ ಬಾಯ್.